ದಾಸನ ಮನೆ ಸದಾ ಕಾಲನು ಆಶೀರ್ವಾದದಲ್ಲಿ ತುಂಬಿಸಿರು ಇರಲಿ. ಅವಾಗ ನಮ್ಮ ಮನೆ ಬಂದು ಯಾವಾಗ ಸದಾ ಕಾಲನು ಆಶೀರ್ವಾದ ಇರಬೇಕು, ಆಶೀರ್ವಾದದಲ್ಲಿ ತುಂಬಿಸಿ ನಡೆಸಬೇಕು. ಹಲ್ಲೆಲೂಯಾ. ಅವಾಗ ಸದಾ ಕಾಲ ನಮ್ಮ ಮನೆ ಆಶೀರ್ವಾದ ಇರಬೇಕಂದ್ರೆ ನಾವು ದೇವರ ವಾಕ್ಯದಲ್ಲಿ ಬೆಳಿಬೇಕು. ದೇವರ ವಾಕ್ಯದಲ್ಲಿ ಬೆಳಿಬೇಕಂದ್ರೆ ಕುಟುಂಬ ಸಮೇತ ಮನೆ ಸಮೇತ ಎಲ್ಲರೂ ದೇವರ ದಾರಿಯಲ್ಲಿ ಇರಬೇಕು. ದೇವರ ದಾರಿಯಲ್ಲಿ ಇದ್ದಾಗ ನಮ್ಮ ಮನೆ ಹೇಗಿರುತ್ತೆ, ಆಶೀರ್ವಾದವಾಗಿರುತ್ತೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆಗಿರ್ಬೇಕಂದ್ರೆ ಆ ಮನೆ ಬಂದು ಚೆನ್ನಾಗಿರ್ಬೇಕಂದ್ರೆ ಈಗ ಯಾರ ಕೈಯಲ್ಲಿದೆ, ಈಗ ಬಂದು ಒಂದು ಕುಟುಂಬ ನಡೀತಾ ಇದೆ, ಆವಾಗ ಆ ಕುಟುಂಬ ಬಂದು ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ಬೇಕಂದ್ರೆ, ಆವಾಗ ನೆಕ್ಸ್ಟು ಅದು ಚೆನ್ನಾಗಿ ಆ ಕುಟುಂಬ ಆಶೀರ್ವಾದ ಬೆಳಿಬೇಕಂದ್ರೆ ಯಾರ ಹತ್ರಕ್ಕೆ ಬರುತ್ತೆ? ಈಗ ನಾಣ್ಯಗಳು 19:14 ಮನೆಯ ಐಶ್ವರ್ಯವು ಪಿತಾಗಳು ಇಟ್ಟಿರಂಥ ಶಾಸನವು, ವಿವೇಕಿಯಾದ ಹೆಂಡತಿಯು ಕರ್ತನಿಂದಲೇ. ಹಲ್ಲೆಲೂಯಾ. ಅವಾಗ ಬುದ್ಧಿಶಾಲಿ ಒಂದು ಹೆಂಡತಿ ಬಂದು ಸಿಕ್ಕೋದು ಅಂದರೆ ದೇವರಿಂದಲೇ. ಅವಾಗ ಆ ದೇವರು ನಮಗೆ ಬಂದು ಮನೆ ಐಶ್ವರ್ಯ ಎಲ್ಲ ಇಟ್ಟಿದ್ದಾರೆ ದೊಡ್ಡವರು, ಆದರೆ ಅದನ್ನ ಬಂದು ಬುದ್ಧಿಯುಳ್ಳ ಹೆಂಡತಿನೇ ಅದು ಏನು ಮಾಡಬೇಕು, ಅದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ಆವಾಗ ಜನ್ರೇಷನ್ ಅದು ಆಶೀರ್ವಾದವಾಗಿ ಈಗ ಸದಾ ಕಾಲ ಇರಬೇಕಂದ್ರೆ ಅದಕ್ಕೆ ಒಳ್ಳೆ ಹೆಂಡತಿ ಸಿಕ್ಕಬೇಕು, ಒಳ್ಳೆ ಹೆಂಡತಿ ಸಿಕ್ಕಬೇಕು, ಮತ್ತು ಮನೆಗೆ ಸೊಸೆ ಸಿಕ್ಕಬೇಕು. ಅವಾಗ ಆ ಮನೆ ಬಂದು ಆಶೀರ್ವಾದವಾಗಿ ಬೆಳೆಯುತ್ತದೆ. ಹಲ್ಲೆಲೂಯಾ. ಅವಾಗ ಮನೆ ಆಶೀರ್ವಾದ ಬೆಳೀಬೇಕಂದ್ರೆ ಅವಾಗ ಒಳ್ಳೆ ಹೆಂಡತಿ ಅಂದರೆ ವಿವೇಕಿಯಾದ ಹೆಂಡತಿ, ಒಳ್ಳೆ ಬುದ್ಧಿಶಾಲಿ ಹೆಂಡತಿ ಸಿಕ್ಕಬೇಕಂದ್ರೆ ಆ ದೇವರಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಅವಾಗ ದೇವರ ಮುಂದೆನೇ ಸಾಧ್ಯ. ಅವಾಗ ಪ್ರಾರ್ಥಿಸಿ ನಾವು ದೇವರದಲ್ಲಿ ಬೆಳಿಬೇಕಂದ್ರೆ ಇದೆಲ್ಲ ಆಶೀರ್ವಾದ ಇರುತ್ತೆ. ಯಾಕಂದರೆ ಕುಟುಂಬ ಅಂತ ಹೇಳಿದಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲನೂ ಒಂದು ಒಗ್ಗಟ್ಟಿಂದ ದೇವರ ಸಮಾಧಿಯಲ್ಲಿ ದೇವರ ಒಂದು ಮನಸ್ಸಿಂದ ಆರಾಧಿಸಿ ಪ್ರಾರ್ಥಿಸಿ ಎಲ್ಲನೂ ಜಯ ಹೊಂದ್ಕೊಂಡು ಹೋದ್ರೆ ಮಾತ್ರನೇ ಆ ಕುಟುಂಬ ಆಶೀರ್ವಾದವಾಗಿ ಬೆಳೆಯೋದು. ಇಲ್ಲ ಅಂದರೆ ನೀನು ಒಂದು ಕಡೆ ನಾನು ಒಂದು ಕಡೆ ಮಕ್ಕಳು ಒಂದು ಕಡೆ ಅಂದರೆ ಅದು ಆಶೀರ್ವಾದ ಇರೋದಿಲ್ಲ, ಅದು ಬಂದು ದಿಕ್ಕಾಪಾಲಾಗಿ ಹೋಗ್ಬಿಡುತ್ತೆ. ಆಗಿರಬಾರ್ದು. ಆವಾಗ ನಾವು ತುಂಬ ಕೇರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯಾ. ಆವಾಗ ಒಳ್ಳೆ ಹೆಂಡತಿ ಸಿಕ್ಕಬೇಕು, ಮತ್ತೆ ಒಳ್ಳೆ ಗಂಡನೂ ಇರಬೇಕು. ಅದನ್ನೇ ದೇವರ ವಾಕ್ಯ ಹೇಳ್ತಾ ಇದೆ. ಎಫೆಸರ್ ಬರೆದ ಪುಸ್ತಕದಲ್ಲಿ 5:28 ನೋಡಿದಾಗ, ಹೇಗೆ ಪುರುಷನು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವನು ಪ್ರಕಾರವೇ ತಮ್ಮ ಹೆಂಡತಿಯನ್ನು ಪ್ರೀತಿಸುವ ಆಗಿನಾಗಿದ್ದಾರೆ. ಹಲ್ಲೆಲೂಯಾ. ತನ್ನ ಹೆಂಡತಿಯನ್ನು ಪ್ರೀತಿಸುವನು ತನ್ನೇ ಪ್ರೀತಿಸಿಕೊಳ್ಳುವನಾಗಿದ್ದಾನೆ. ಆಗಿದೆ ಅಂದರೆ ಈಗ ಪುರುಷರು ಅಂತ ಹೇಳಿದಾಗ ಸ್ವಂತ ಶರೀರನ ಹೆಂಗೆ ನಾವು ನಮ್ಮನ್ನ ಶರೀರನ ಕಾಪಾಡ್ಕೊತೀವಿ, ನಮ್ಮ ಶರೀರನ ಹೆಂಗೆ ನಾವು ಪ್ರೀತಿಸ್ತೀವಿ, ಅದೇ ರೀತಿ ನಿಮ್ಮ ಹೆಂಡತಿನೂ ಪ್ರೀತಿಸಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಅವಾಗ ನಿಮ್ಮ ಶರೀರನೇ, ನಿಮ್ಮ ಹೆಂಡತಿ ಯಾರು, ನಿಮ್ಮ ಶರೀರ ಅಂತ ಹೇಳಿದಾಗ ಅವಾಗ ಪುರುಷನು ಮತ್ತು ಹೆಂಡತಿ ಒಂದು ಶರೀರ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಅವಾಗ ನಿಮ್ಮ ಶರೀರನ ನೀವೇ ನೋಡ್ಕೊಬೇಕು. ಅವಾಗ ಪ್ರೀತಿಸ್ಬೇಕಂದ್ರೆ ಅವಾಗ ನೀವು ನಿಮ್ಮ ಹೆಂಡತಿಗೆ ಬಂದು ತೊಂದರೆ ಕೊಟ್ರಂದ್ರೆ ನೀವೇ ತೊಂದರೆ ಕೊಟ್ಟಕತ್ತಾರ, ನಿಮ್ಮದಿ ನೀವು ಹಾಳು ಮಾಡ್ಕೊಳ್ತಾರ. ಅವ್ರು ನೆಮ್ಮದಿ ಆಗಿಲ್ಲ ನೀವು ನೆಮ್ಮದಿ ಆಗಿರೋಕ್ಕಾಗಲ್ಲ, ಅವ್ರು ನೆಮ್ಮದಿ ಆಗಿದ್ರೆ ನೀವು ನೆಮ್ಮದಿ ಆಗಿರ್ತೀರ. ಆಗಿರ್ಬೇಕಂದ್ರೆ ಆ ಒಂದು ಶರೀರ ಇರಬೇಕಂದ್ರೆ ಒಗ್ಗಟ್ಟು ಇರಬೇಕು. ಒಗ್ಗಟ್ಟಿಂದ ಹೋದಾಗ ಮಾತ್ರನೇ ಆಶೀರ್ವಾದವಾಗಿರೋದು. ಅವಾಗ ನೋಡಿ ಎಫೆಸರ್ 5:22 ಹೇಳಿದಾಗ, ಸ್ತ್ರೀಯೇ ನೀವು ಕರ್ತನೇ ಹೇಗೆ ಹಾಗೆ ನಿಮ್ಮ ಗಂಡನಿಗೆ ದೀನರಾಗಿರಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಆವಾಗ ಸ್ತ್ರೀಗೆ ತಿಳಿದಾಗ ನೀವು ದೇವರ ಮಾತು ಹೆಂಗೆ ಕೇಳ್ತಿರೋ ಅದೇ ಥರ ಗಂಡನ ಮಾತನ್ನು ಕೇಳಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಆವಾಗ ಗಂಡನಿಗೆ ಏನು ಹೇಳ್ತಾ ಇದೆ, ನೀವು ನಿಮ್ಮ ಶರೀರ ಹೆಂಗೆ ಪ್ರೀತಿಸ್ತೀರೋ ಅದೇ ರೀತಿ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಆವಾಗ ಹೆಂಡತಿಗೆ ಏನು ಹೇಳ್ತಾ ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರಿಗೆ ಹೆಂಗೆ ನೀವು ಭಯ ಬೀದಿ ನಡೀತಿರೋ ಅದೇ ರೀತಿ ಹೆಂಗೆ ನೀವು ದೇವರಿಗೆ ಮಾತು ಕೇಳ್ತಿರೋ ಅದೇ ಥರ ಗಂಡನ ಮಾತನ್ನ ಕೇಳಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಗಂಡನ ಮಾತು ಕೇಳ್ದಿರಾ ನೀನು ಇಷ್ಟಂಗೆ ಮಾಡು ತಾ ದೇವ್ರ ವಾಕ್ಯ ಹೇಳಿಲ್ಲ. ಅವಾಗ ಗಂಡನ ಮಾತನ್ನು ಕೇಳಬೇಕು. ಈಗ ನಾನು ಮಾತಾಡೋದು ಯಾವ ಕುಟುಂಬಕ್ಕೆ ತಿಳಿದಾಗ ದೇವರಲ್ಲಿ ಬೆಳೆಯುತ್ತೆ ಅಂತ ಕುಟುಂಬ. ಒಬ್ಬರು ರಕ್ಷಣೆ ಹೊಂದ್ಕೊಂಡಿದ್ದಾರೆ, ಒಬ್ಬರು ರಕ್ಷಣೆ ಹೊಂದಿಲ್ಲ, ಒಬ್ಬರು ನಾನು ಈ ಜಾತಿ ಒಬ್ಬರು ಆ ಜಾತಿ. ಅದು ಬಂದು ಅವ್ರಿಗೆ ನಾನು ಹೇಳಿಲ್ಲ. ನಾನು ಹೇಳ್ತಾ ಇರೋದು ಯಾರಿಗೆ ಅಂದರೆ ದೇವ್ರ ದಾರಿಯಲ್ಲಿ ಇರೋರಿಗೆ. ದೇವ್ರ ದಾರಿಯಲ್ಲಿ ಇರೋರು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ. ಫಸ್ಟ್ ದೇವ್ರ ದಾರಿಯಲ್ಲಿ ಇರೋರೇ ಸರಿ ಇಲ್ಲ ಅಂದರೆ ಮತ್ತೊಬ್ಬರು ಹಿಂಗೆ ಸರಿ ಆಗ್ತಾರೆ. ಅದು ಬಂದು ಒಬ್ಬರು ಸರಿ ಆದರೆ ಎಲ್ಲ ಸರಿ ಆಗುತ್ತೆ. ಅದೇನು ದೇವ್ರ ವಾಕ್ಯ ಹೇಳೋದು, ಒಬ್ಬರು ರಕ್ಷಣೆ ಹೊಂದ್ಕೊಂಡು ಎಲ್ಲ ರಕ್ಷಣೆ ಹೊಂದ್ಕೊಂತಾರೆ, ಆಟೋಮೆಟಿಕ್ ಹೊಂದ್ಕೊಂತಾರೆ. ಅದು ಬಿಡಿ. ಆದರೆ
ಚೆನ್ನಾಗಿ ಇರೋರು, ದೇವರ ದಾರಿಯಲ್ಲಿ ಬೆಳೆಯೋರು, ಅವರು ಚೆನ್ನಾಗಿ ಬೆಳಿಬೇಕು. ಅವರು ಬೆಳೆದ್ರೆ ಮಾತ್ರನೇ ಈ ಸಮಾಜ ಬೆಳೆಯೋಕ್ಕಾಗೋದು. ನಾವು ಬೆಳೆದ್ರೆ ಮಾತ್ರನೇ ಎಲ್ಲನೂ ಆಗೋದು. ಹಾಗಿರ್ಬೇಕಂದ್ರೆ ಆವಾಗ ಕುಟುಂಬದಲ್ಲಿ ನಾವು ಕರೆಕ್ಟಾಗಿರಬೇಕು. ಆವಾಗ ಕುಟುಂಬ ಬಂದು ಒಂದು ಮನಸ್ಸಿಂದ ಹೋಗ್ಬೇಕು. ಕುಟುಂಬದಲ್ಲಿ ಬಂದು ಇವರು ಒಂದು ಕಡೆ ಅವರು ಒಂದು ಕಡೆ ಆ ಥರ ಇರಬಾರ್ದು. ಮನಸ್ಸು ಕರೆಕ್ಟಾಗಿರಬೇಕು, ಸಂಪಾದನೆ ಮಾಡೋದು ಕರೆಕ್ಟಾಗಿರಬೇಕು, ಮತ್ತು ಎಲ್ಲ ದುಡಿಯೋದು ಸರಿ, ಕೆಲಸ ಮಾಡೋದು ಸರಿ, ಮನೆ ಸರಿ, ಎಲ್ಲನೂ ಒಂದು ಒಂದು ಒಬ್ರು ತಿಳಿದಿರಬೇಕು. ಇವ್ರಿಗೆ ಗೊತ್ತಿರೋದಂಗೆ ಅವ್ರು ಸಾಲ ಮಾಡೋದು, ಇವ್ರು ಗೊತ್ತಿದ್ದಂಗೆ ಇವ್ರು ಸಾಲ ಮಾಡೋದು, ಇವ್ರು ಗೊತ್ತಿದ್ದಂಗೆ ಇವ್ರು ದುಡ್ಡು ವ್ಯವಹಾರ ಮಾಡೋದು, ಇವ್ರು ಗೊತ್ತಿದ್ದಂಗೆ ಇವ್ರು ದುಡ್ಡು ವ್ಯವಹಾರ. ಇದೆಲ್ಲ ಏನಾಗುತ್ತೆ ಅಂದರೆ ನಾಳೆಗೆ ಗೊತ್ತಾದಾಗ ಮನೇಲಿ ಒಂದು ದೊಡ್ಡ ರಂಪ ಸ್ಟಾರ್ಟ್ ಆಗಿಬಿಡುತ್ತೆ. ಮನೇಲಿ ಒಂದು ತೊಂದರೆ ಸಿಕ್ಕಾಗ್ಬಿಡುತ್ತೆ. ಅವಾಗ ಸಿಕ್ಕಾದಾಗ ಅವಾಗ ಏನಾಗುತ್ತೆ, ಯಾಕೆ ಲೈಫ್ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡ್ಬಿಡ್ತೀವಿ. ಯಾಕೆ ಬೇಕು? ಇರೋದನ್ನ ಹೇಳ್ಕೊಂಡು ಈ ಥರ ಇದೆ ಏನು ಮಾಡೋಣ, ಓಕೆ ಪ್ರಾರ್ಥನೆ ಮಾಡೋಣ, ದೇವರಲ್ಲಿ ದಾರಿ ತೋರಿಸ್ಬೇಕು. ಎಲ್ಲನೂ ಒಬ್ಬರು ತಿಳ್ಕೊಂಡು ಹೋದಾಗ ಎಷ್ಟೋ ಸಮಾಧಾನ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಗೊತ್ತಾಗುತ್ತೆ ಭಾರ. ಒಬ್ಬರೇ ಭಾರನೂ ತಗೊಳ್ಬಾರ್ದು. ಇಲ್ಲ ನಾನೇ ನೋಡ್ಕೊತೀನಿ ಒಬ್ಬರೇ ಭಾರ ತಗೊಂಡಾಗ ಪ್ರೆಷರ್ ಜಾಸ್ತಿ ಆದಾಗ ಚಿಂತೆಗಳು ಜಾಸ್ತಿ ಆಗುತ್ತೆ, ಕಾಯಿಲೆ ಬರುತ್ತೆ, ನೋವಾಗುತ್ತೆ, ವೇದನೆ ಆಗುತ್ತೆ. ನಾನು ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಆ ರೀತಿ ಪರಿಸ್ಥಿತಿಗೆ ಹೋಗಬಾರ್ದು. ನಾವೇನಿದ್ರು ಕುಟುಂಬ ಅಂತ ಹೇಳಿದಾಗ ಒಬ್ಬರು ತಿಳ್ಕೊಂಡಿರ್ಬೇಕು. ಹೌದು, ನನ್ನ ಗಂಡನ ಕಷ್ಟ ಅಂದರೆ ಇದೆ, ನನ್ನ ಹೆಂಡತಿ ಕಷ್ಟ ಇದೆ, ಇವ್ರ ಚಿಂತೆ ಇದೆ, ಇದನ್ನ ತುಂಬ ತಿಳ್ಕೊಳ್ಳೋದು ತುಂಬ ಮುಖ್ಯ. ಅದನ್ನೇ ತಿಳ್ಕೊಂಡಿರಾ ಅವಾಗ ಬೇರೆಯವ್ರಿಗೆ ನಾವು ಏನು ಉಪದೇಶ ಮಾಡ್ತೀವಿ, ಬೇರೆಯವ್ರಿಗೆ ನಾವು ಅಡ್ವೈಸ್ ಮಾಡೋದು ಸರಿ ಇಲ್ಲ. ಫಸ್ಟು ನಮ್ಮ ಕುಟುಂಬದಲ್ಲಿ ಕರೆಕ್ಟಾಗಿ ಅಡ್ವೈಸ್ ಮಾಡಬೇಕು, ಆಮೇಲೆ ಬೇರೆಯವ್ರಿಗೆ ಮಾತಾಡಬೇಕು. ಬೇರೆಯವ್ರು ಮಾತಾಡೋಕ್ಕೆ ಮುಂಚೆ ನಮ್ಮ ಕುಟುಂಬ ಕರೆಕ್ಟಾಗಿದೆಯಾ, ಆವಾಗ ನಮ್ಮ ಕುಟುಂಬ ಕರೆಕ್ಟಾಗಿದ್ದರೆ ಎಲ್ಲನೂ ಕರೆಕ್ಟಾಗುತ್ತೆ. ಅದರಿಂದ ತುಂಬ ನಾವು ಹುಷಾರಾಗಿರಬೇಕು. ಆವಾಗ ನಾವು ಹೇಗೆ ಪ್ರೀತಿಯಲ್ಲಿ ನಾವು ಕರೆಕ್ಟಾಗಿದ್ದೀವೋ ಅದೇ ರೀತಿ ಬೇರೊಬ್ಬರಿಗೆ ನಾವು ಏನು ಮಾಡಬೇಕು, ಕರೆಕ್ಟ್ ಮಾಡಬೇಕು, ಕರೆಕ್ಟಲ್ಲಿ ನಡೆಸಬೇಕು. ಅಂದರೆ ನಾವು ಕರೆಕ್ಟಾಗಿದ್ದರೆ ಮಾತ್ರ ಹೇಳೋಕ್ಕಾಗೋದು, ಇಲ್ಲ ಹೇಳೋಕ್ಕಾಗಲ್ಲ. ಆವಾಗ ಕುಟುಂಬದಲ್ಲಿ ಒಬ್ಬರೇನೇ ತಲೆ ಕೆಡಿಸ್ಕೊಂಡು ಒಬ್ಬರೇನೇ ಜೀವಿಸೋದು ಸರಿ ಇಲ್ಲ. ಆವಾಗ ಎಲ್ಲನೂ ಒಬ್ಬರು ತಿಳ್ಕೊಂಡು ಸಮಾಧಾನ ಹೋದಾಗ ಆವಾಗ ಕಷ್ಟ ಅನ್ನೋದು ಅರ್ಥ ಆಗುತ್ತೆ. ಆವಾಗ ಅಯ್ಯೋ ಇದೇನಾ, ಓಕೆ ಇದು ಬಂದು ದೇವರ ಸಮ್ಮುಖದಗಡೆನ ಪ್ರಾರ್ಥಿಸೋಣ, ಆ ಮನಸ್ಸು ಬರಬೇಕು. ಆ ಮನಸ್ಸು ಬಂದ್ರೇ ಕುಟುಂಬ ಸಂತೋಷವಾಗಿರೋದು. ಆ ಮನಸ್ಸು ಬಂದಿಲ್ಲ ಅಂದರೆ ಕುಟುಂಬ ಸಂತೋಷವಾಗಿ ಬರೋಕ್ಕಾಗೋದು. ಅವಾಗ ಸಮಾಧಾನ ಬರಬೇಕಂದ್ರೆ ಒಬ್ಬರು ತಿಳಿದಿರಬೇಕು. ಒಬ್ಬರು ತಿಳ್ಕೊಂಡಿಲ್ಲ, ಓಕೆ ನೀನು ಹೋಗು, ನನ್ನ ಪಾಡು ನಾನು ಹೋಗ್ತೀನಿ, ನೀನು ದಾರಿ ನೋಡ್ಕೊ, ನನ್ನ ದಾರಿ ನೋಡ್ಕೊಳ್ತೀನಿ. ಅದೇ ಒಂದೇ ಕುಟುಂಬದಲ್ಲಿ ಇರ್ತೀವಿ. ಸಮಾಜ ಮುಂದೆ ಬಂದು ನಾವು ಗಂಡ ಹೆಂಡ್ತಿ, ನಾವು ಬಂದು ಮಕ್ಕಳು, ನಾವೊಂದು ಆ ರೀತಿ ಎಲ್ಲ ಬಾಳ್ಬೇಕು ಅಂದರೆ ದೇವ್ರು ಹೇಳಿಲ್ಲ. ಮುಂದೆ ಒಂದು ಹಿಂದೆ ಒಂದು ಆ ಥರ. ಇದರಲ್ಲಿ ಎಲ್ಲ ಕಡೆನೂ ಕರೆಕ್ಟಾಗಿರಬೇಕು. ಎಲ್ಲ ಕಡೆನೂ ದೇವ್ರ ಭಯ ಭಕ್ತಿ ಬಾಳ್ಬೇಕು. ಮನೇಲಿ ಸರಿ, ಬೀದಿಯಲ್ಲಿ ಸರಿ, ಎಲ್ಲ ಕಡೆನೂ ದೇವ್ರ ನಾಮ ಮಗಿ ಪಡೆಯೋ ಥರ ಇರಬೇಕು. ಹಲ್ಲೆಲೂಯಾ. ಅದೇ ದೇವ್ರ ವಾಕ್ಯ ಹೇಳೋದು. ಆವಾಗ ಒಬ್ಬರು ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ಇದು ಕರೆಕ್ಟಾಗಿ ಬರೋದು. ಇಲ್ಲಾಂದರೆ ಅರ್ಥ ಬರೋದಿಲ್ಲ. ದುಡ್ಡು ವ್ಯವಹಾರ ಸರಿ, ಎಲ್ಲ ವ್ಯವಹಾರದ ಸರಿ, ಕುಟುಂಬದ ಸರಿ, 4 ಜನ ಹತ್ರ ಹೋಗೋದು ಸರಿ, ಎಲ್ಲ ಸಮವಾಗಿರಬೇಕು. ಇಲ್ಲ ನಾನು ಮನೆ ಈ ಕಡೆ ಮಾತ್ರ ಒಂದು ಸೈಡ್ ಮಾತ್ರ ಹೋಗ್ತೀನಿ, ಇಲ್ಲ 2 ಕಡೆನೂ ಇರಬೇಕು. 2 ಕಡೆ ಬ್ಯಾಲೆನ್ಸ್ ಮಾಡಬೇಕು. ಅವಾಗ 2 ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ಕುಟುಂಬ ಚೆನ್ನಾಗಿರೋದು. ಇಲ್ವಾ, ಓಕೆ ಈ ಕಡೆ ಸರಿ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ, ದೇವರೇ ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ಟು ದೇವರಲ್ಲಿ ಒಪ್ಪಿಸಿ ನಾವು ಹೋಗ್ತಾ ಇರಬೇಕು. ದೇವ್ರು ನೋಡ್ಕೊತಾರೆ. ಆ ರೀತಿ ಹೋದಾಗ ದೇವ್ರ ನಮ್ಮ ಆಶೀರ್ವಾದ ನಡೆಸೋ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆವಾಗ ಹೆಂಡತಿ ಹೇಗೆ ದೇವರಿಗೆ ಕೇಳಬೇಕು, ದೇವ್ರ ಮಾತು ಕೇಳಬೇಕು, ಅದೇ ರೀತಿ ಗಂಡನ ಮಾತನ್ನು ಕೇಳಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಆವಾಗ ದೇವ್ರ ವಾಕ್ಯ ಹೇಳ್ಬೇಕಂದ್ರೆ ಅವಾಗ ಎಷ್ಟು ಸದಾಕಾಲ ಆಶೀರ್ವಾದ ಇರಬೇಕಂದ್ರೆ ಈ ರೀತಿ ನಾವು ಆಶೀರ್ವಾದದಲ್ಲಿ ಬೆಳಿಬೇಕು. ಅದೇನೇ ಮತ್ತೈಯು 19:6 ಹೇಳ್ತಾ ಇದೆ, ಇಬ್ಬರು ಒಂದೇ ಶರೀರ, ಇವ್ರನ್ನ ಯಾರನ್ನು ಏನು ಮಾಡಬೇಡಿ, ಬಿಡಿಸಬೇಡಿ ಅಂತ ದೇವ್ರ ವಾಕ್ಯ ಇದೆ. ಮತ್ತೈಯು 19:6. ಏನಾದರೂ ಗಂಡ ಹೆಂಡತಿ ಮನೇಲಿ ಏನಾದ್ರು ಜಗಳ ಬಂದ್ಬಿಟ್ರೆ ಈಗೇನು ಮಾಡ್ತಾರೆ, ಏಕ್ದಮ್ ಡಿವೋರ್ಸ್, ಏಕ್ದಮ್ ಬಿಡಿಸ್ಬೋದು. ಬಿಡು, ನೀ ಬಿಟ್ಟಾಕು, ಅವ್ನು ಸರಿ ಇಲ್ವಾ ಬಿಟ್ಟಾಕು, ಅವಳು ಸರಿ ಇಲ್ವಾ ಬಿಟ್ಟಾಕು. ಅವಾಗ ಏನು ಮಾಡ್ತಾರೆ, ಬಿಡಿಸೋಕ್ಕೆ ಒಂದು ಜನ ಕಾಯ್ತಾ ಇರ್ತಾರೆ, ಬಿಡಿಸೋಕ್ಕೆ ಒಂದು ಜನ ಕಾಯ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ನನ್ನ ಕಷ್ಟ ಈ ಥರ ಹೇಳಿದ್ರೆ ಸಾಕು, ಅವನ ಬಿಟ್ಟು ನೀನು ಬಾಳು, ಅವನೆಲ್ಲ ನಿನ್ನ ಲೈಫಿಗೆ ಸೆಟ್ ಆಗಲ್ಲ.
ಅವಾಗ ಅವಾಗ ಯಾರು ಅವಳು ಬಿಟ್ಟು ನೀನು ಬಾಳು, ಈ ರೀತಿನೇ ಅಡ್ವೈಸ್ ಕೊಡ್ತಾ ಇದ್ದಾರೆ. ಸರಿಪಡಿಸ್ಕೊಳ್ಬೇಕಂದ್ರೆ ಇಲ್ಲ. ಯಾಕಂದರೆ ಒಂದು ಗಂಡ ಹೆಂಡತಿನ ಬಿಡಿಸೋದು ಅದೊಂದು ಶಾಪ. ಅದೊಂದು ಬೇರೊಬ್ಬರನ್ನ ಕುಟುಂಬನ ಬಂದು ಹಾಳು ಮಾಡೋದು ಶಾಪ. ಅದು ಯಾವಾಗಲೂ ಒಂದು ಸೇರಿಸೋದು ನೋಡಬೇಕು ಹೊತ್ತು ಅವ್ರನ್ನ ಬಿಡಿಸಬಾರ್ದು. ಅದೇ ದೇವ್ರ ವಾಕ್ಯ ಹೇಳ್ತದೆ ಮತ್ತಯ್ಯ 19:6. ಹಾಗಿರ್ಬೇಕಂದ್ರೆ ಅವ್ರು ಒಂದು ಸೇರಿಸ್ಬೇಕು. ಸರಿ ಇಲ್ವಲ್ಲ, ಸರಿ ಇಲ್ಲ ಅಂದರೆ ದೇವ್ರ ಸಮ ಪ್ರಾರ್ಥಿಸಿ ಸರಿಪಡಿಸ್ಬೇಕು. ದೇವರೇ ನೀನೇ ಸರಿಪಡಿಸು, ನೀನು ತಾನೇ ಕೊಟ್ಟಿದ್ದು. ಅದಕ್ಕೆ ನಮ್ಮದು ಮದುವೆ ಹೇಗಿರಬೇಕು, ಲವ್ ಮ್ಯಾರೇಜ್ ಇರಬಾರ್ದು, ಅರೇಂಜ್ ಮ್ಯಾರೇಜ್ ಇರಬೇಕು. ಅರೇಂಜ್ ಮ್ಯಾರೇಜ್ ಇದ್ದರೆ ಆ ದೇವರಿಂದ ಬಂದ ದೇವ್ರ ಚಿತ್ತ ಅಂದ್ಬಿಟ್ಟು ನಾವು ಸರಿಪಡಿಸ್ಬೇಕಾಗೋದು. ಅರೇಂಜ್ ಮ್ಯಾರೇಜ್ ಅಂದರೆ ಲವ್ ಮ್ಯಾರೇಜ್ ಆದಾಗ ಅವು ಒಂದು ಅದು ಕರೆಕ್ಟ್ ದಾರಿ ಇಲ್ಲ. ಅದು ಬಂದು ಸರಿಯಾಗಿ ದಾರಿ ಇಲ್ಲ. ಅದು ಲವ್ ಮ್ಯಾರೇಜ್ ಬಂದು ಎಂಕರೇಜ್ ಮಾಡಬಾರ್ದು, ಅದು ಸರಿ ಬರೋದಿಲ್ಲ. ಅದು ಬಂದು ಒಂದು ದೇವ್ರ ಚಿತ್ತಂಗೆ ಅವರು ಪ್ರೀತಿಸಿ ಮದುವೆ ಆಗೋದಲ್ಲ. ಅದು ಬಂದು ಅರೇಂಜ್ ಮ್ಯಾರೇಜ್ದಾಗ ದೇವರೇ ಜೊತೆಲಿ ಇದ್ದು ನಡೆಸೋದು. ದೇವರು ದೊಡ್ಡವ್ರ ಮುಖಾಂತರವಾಗಿ 4 ಜನ ಕೂತ್ಕೊಂಡು ಮಾತಾಡಿ ಅದು ಅರೇಂಜ್ ಮಾಡೋದೇ ದೇವರು. ಅದನ್ನ ಆಶೀರ್ವಾದನ ನಡ್ಸ್ಕೊಂಡ್ ಬರ್ತಾರೆ. ಅವಾಗ ದೇವರ ಆಶೀರ್ವಾದ ನಡ್ಸ್ಕೊಂಡ್ ಬರ್ತಾರೆ. ಆ ಕುಟುಂಬ ಹೇಗಿರುತ್ತೆ, ಚೆನ್ನಾಗಿರುತ್ತೆ. ಅದನ್ನ ಬಿಡಿಸಬಾರ್ದು. ಅವಾಗ ಚಿಕ್ಕ ಚಿಕ್ಕ ಜಗಳ ಎಲ್ಲ ಸರಿ ಹೋಗುತ್ತೆ. ಅದು ಏನಿದೆ ದೇವ್ರ ಸಮ ಸರಿಪಡಿಸ್ಕೊಂಡು ಹೋಗ್ತಾ ಇರಬೇಕು. ದೇವ್ರ ವಾಕ್ಯ ಹಂಗೆ ಹೇಳ್ತದೆ, ಅವ್ರನ್ನ ಬಿಡಿಸಬೇಡಿ, ಸ್ವಲ್ಪ ಜಗಳ ಆದ ಬಿಡಿಸಬೇಡಿ. ಅದು ಎಲ್ಲನೂ ತಾನಾಗಿ ಸರಿ ಹೋಗುತ್ತೆ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಒಬ್ಬರು ತಿಳ್ಕೊಳ್ತಾರೆ. ಏನೋ ಒಂದು ಚಿಕ್ಕದು ಏನೋ ಪ್ರಾಬ್ಲಮ್ ಬಂದಿರಂದ್ರೆ ಅವಾಗನೇ ಫ್ಯಾಮಿಲಿ ಸರಿ ಹೋಗೋದು, ಇಲ್ಲಾಂದ್ರೆ ಸರಿ ಹೋಗೋದಿಲ್ಲ. ಅವಾಗ ಚಿಕ್ಕದು ಪ್ರಾಬ್ಲಮ್ ಬಂದಾಗ ಸರಿ ಹೋಗುತ್ತೆ. ಅದನ್ನ ಬಂದು ಏನು ಮಾಡಿ ದೊಡ್ಡದು ಮಾಡಿ ಅದನ್ನ ಬಿಡಿಸಬಾರ್ದು. ಆ ಥರ ಹಂಗೆ ಆಯ್ತಂದ್ರೆ ಅವಾಗ ಮಕ್ಕಳು ಮರ್ಯಾದೆ ಕೊಡೋಲ್ಲ. ಅವಾಗ ಗಂಡ ಹಿಂದೆ ಜಗದ ಮಧ್ಯದಲ್ಲಿ ಮಕ್ಕಳು ಏನು ಮಾಡ್ತಾರೆ, ಅವರಿಗೆ ಯಾರ ಕಡೆ ನಿಲ್ಬೇಕಂತ ಗೊತ್ತಾಗಲ್ಲ. ಅವಾಗ ತಂದೆ ಕಡೆ ನಿಲ್ಲದ, ತಾಯಿ ಕಡೆ ನಿಂತ್ಕೊಳ್ಳೋದ. ಅವಾಗ ತಾಯಿ ಕಡೆನೂ ಮಾತಾಡ್ತಾರೆ, ತಂದೆ ಕಡೆನೂ ಮಾತಾಡ್ತಾರೆ. ಅವಾಗ ಮರ್ಯಾದೆ ಇರೋದಿಲ್ಲ. ಅವಾಗ ತಾಯಿ ಹೇಳಿದ್ರೂ ಕೇಳೋದಿಲ್ಲ, ತಂದೆ ಹೇಳಿದ್ರೂ ಕೇಳೋದಿಲ್ಲ. ಅವಾಗ ಅವ್ರ ಮರ್ಯಾದೆ ಅವರೇ ಕೆಡಿಸ್ಕೊತಾರೆ. ಆ ರೀತಿ ಇರಬಾರ್ದು. ನಾವು ಏನಿದ್ರು ದೇವ್ರ ಸಮ್ಮುಖ ಒಪ್ಪಿಸಿ ದೇವರೇ ಸರಿಪಡಿಸ್ಬಿಟ್ಟು, ಅದಕ್ಕೇ ದೇವರ ಸೇವೆ ದೇವರ ಸಭೆ ಅಂತಂದಾಗ ದೇವ್ರ ವಾಕ್ಯನ ಕೇಳೋಕ್ಕೆ ಬಂದಾಗನೇ ಕುಟುಂಬನ ಸರಿ ಆಗೋದು. ದೇವ್ರ ವಾಕ್ಯನ ಕೇಳೋದಿಲ್ಲ, ದೇವ್ರ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸೋದಿಲ್ಲ, ಕೇಳಲ್ಲ ಅಂದರೆ ಹೆಂಗೆ ಸರಿ ಹೋಗುತ್ತೆ? ದೇವರೇ ಸರಿಪಡಿಸ್ಬೇಕು. ಹೆಂಗೆ ಸರಿಪಡಿಸ್ತಾರೆ? ದೇವ್ರ ವಾಕ್ಯ ಕೇಳಿದ್ರೆ ಸರಿಪಡಿಸ್ತಾರೆ, ಇಲ್ಲಾಂದ್ರೆ ಹೆಂಗೆ ಸರಿಪಡಿದೆ? ಹಂಗೆ ಬಡ್ಕೊತಾ ಇರಬೇಕು, ಹಂಗೆ ಜಗಳ ಮಾಡ್ತಾ ಇರಬೇಕು, ಹಂಗೆ ಅಳಿತಾ ಇರಬೇಕು ಅಷ್ಟೇ. ಅವ್ರ ಪಾಡ ಅವ್ರು ಸುತ್ತಾ ಇರಬೇಕು. ಅವಾಗ ಯಾರಿಗೆ ವೇದನೆ, ಯಾರಿಗೆ ತೊಂದರೆ? ಅವ್ರಿಗೇನೆ ತೊಂದರೆ, ನಮಗೆಲ್ಲ ತೊಂದರೆ. ಇಲ್ಲಿ ದೇವ್ರ ವಾಕ್ಯ ಕೇಳಿದಾಗ ಅದು ಸರಿ ಹೋಗುತ್ತೆ. ಕೇಳಿದ್ರೆ ಹೋದರೆ ಅದು ನಿನ್ನ ತಲೆಗೆ ನೀನೇ ಚಪ್ಪಲಿ ಕಲ್ಲ ಹಾಕೊಳ್ಳೋ ಥರ ತಲೆನೋವು ಬಾಧೆ. ದೇವರು ಎಲ್ಲಾನು ಇಟ್ಟಿದ್ದಾರೆ. ಹೆಂಗೆ ಬಾಳ್ಬೇಕು, ಹೆಂಗಿರಬೇಕು, ಯಾವ ಥರ ನಡ್ಕೊಬೇಕು, ಅದಕ್ಕಿಂತ ಸಭೆ ಕೊಟ್ಟಿದ್ದಾರೆ, ಅದಕ್ಕಿಂತ ಬೋಧಕರು ಕೊಟ್ಟಿದ್ದಾರೆ, ಅದಕ್ಕಿಂತ ದೇವ್ರ ವಾಕ್ಯ ಕೊಟ್ಟಿದ್ದಾರೆ, ಅದಕ್ಕಿಂತ ದೇವರ ಆಲೋಚನೆ ಕೊಟ್ಟಿದ್ದಾರೆ. ಇದೆಲ್ಲ ತಿಳ್ಕೊಂಡು ಹೋದಾಗ ಎಲ್ಲನೂ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಹೆಂಗೆ ಚೆನ್ನಾಗಿರೋದಿಲ್ಲ. ಅವಾಗ ಈ ಥರ ಪ್ರಾಬ್ಲಮ್ ಆಯಿತು, ನನಗೆ ಆ ಥರ ಪ್ರಾಬ್ಲಮ್ ಆಯಿತು, ನನ್ನ ಕುಟುಂಬ ಈ ಥರ ಆಗ್ಬಿಡ್ತು, ನಾನು ಈ ಥರ ಆಗ್ಬಿಟ್ಟೆ, ಆ ಥರ ಆಗ್ಬಿಟ್ಟಂದ್ರೆ ಸೈತಾನಿಂದ ಮಾಡಿದ್ರೆ ಸೈತಾನ ಮೇಲೆ ಹೇಳ್ಕೊಂಡು ಸುತ್ತಾ ಇರಬೇಕು ಅಷ್ಟೇ. ದೇವರು ಕೊಟ್ಟಿದ್ದ ದಾರಿಯಲ್ಲಿ ಇದ್ದಂದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ದೇವರು ಎಲ್ಲನೂ ಕೊಟ್ಟಿದ್ದೀಗ ದೇವರು ಸ್ತೋತ್ರ ಮಾಡಿಕೊಂಡು ದೇವರಲ್ಲಿ ಬಾಳ್ದಂದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಅವಾಗ ಗಂಡ ಹೆಂಡತಿನ ನೇಮಿಸಿದ ಯಾರು? ದೇವರು. ನೇಮಿಸಬೇಕಂದ್ರೆ ಒಂದೇ ಗಂಡನಾಗಿ ಒಂದೇ ಹೆಂಡತಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಆ ರೀತಿ ಜೀವಿಸಿದ್ರೆ ಅದು ಜೀವನ ಚೆನ್ನಾಗಿರೋದು. ಗಂಡ ಹೆಂಡತಿ ಜಗಳ ತಕ್ಷಣ ಡಿವೋರ್ಸ್ಗೆ ಹೋಗ್ಬಿಟ್ಟು ಬೇರೆ ಮದುವೆ ಮಾಡಿಸ್ಬಿಡೋದು. ಬೇರೆ ಮದುವೆ ಮಾಡಿಸಿದ ಸರಿ ಹೋಗುತ್ತಾ? ಮತ್ತೆ ಅದೇ ಪ್ರಾಬ್ಲಮ್ಮೇ. ಇಲ್ಲ, ಇದೇನೇ ಈ ಲೋಕದಲ್ಲಿ ಅಡ್ವೈಸ್ ಕೊಡೋದು, ಡಿವೋರ್ಸ್ ಮಾಡಿಬಿಡು. ಅದಕ್ಕೆ ತುಂಬ ಕೇರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯಾ. ಈ ಪ್ರೀತಿಸಿ ಮದುವೆ ಆಗೋದೆಲ್ಲ ತೊಂದರೆಗಳು ತೆಗೆಲಾಕೊಳ್ಳೋದು ಈ ಥರನೇ. ಒಂದು ಹುಡುಗಿ ಈ ಥರನೇ ಅವನು ಪ್ರೀತಿಸ್ತಾನೆ, ಅದು ದೇವ್ರ ಚಿತ್ತ ಇಲ್ಲ, ಅದು ಬೇಕಾಗಿಲ್ಲ ಅಂತ ಹೇಳಿದಾಗ ಕೇಳಿಲ್ಲ. ಇಲ್ಲ, ಅದು ಸರಿ ಹೋಗುತ್ತೆ, ದೇವ್ರು ಸರಿಪಡಿಸ್ಬಿಡ್ತಾರೆ, ಹಂಗೆ ಸರಿಪಡುತ್ತಾರೆ, ಹಂಗೆ ಮಾಡ್ತಾರೆ ಮಾಡು. ಮದುವೆ ಆದ್ಮೇಲೆ ಏನಾಯಿತು? ಅವನು ಇನ್ನೂ ಕುಡಿತಾ ಇದ್ದಾನೆ. ಮಗು ಆಯಿತು, ಅವನು ಇನ್ನೂ ಬೇರೆ ಹುಡುಗಿನ ಸಹವಾಸ ಮಾಡ್ತಾ ಇದ್ದಾನೆ. ಬೇರೆ ಹುಡುಗಿ ಸಹವಾಸ ಮಾಡಿಕೊಂಡು ಈ ಹುಡುಗಿನ ನೀನು ಬದುಕೊಪ್ಬಿಡು, ಪೊಲಿಟಿಷನಲ್ಲಿ ಬದುಕೊಪ್ಬಿಡು, ನನಗೆ ಬದುಕೊಪ್ಬಿಡು, ನಂಗೆ ಡಿವೋರ್ಸ್ ಕೊಟ್ಬಿಡು ಅಂತ ಇವನು ಕೇಳ್ತಾ ಇದ್ದಾನೆ. ಅವನು ಬಂದ ಜೀವನದಲ್ಲಿ ಹಾಳು ಮಾಡ್ದ. ನೆಕ್ಸ್ಟ್ ಬೇರೆ ಹುಡುಗಿರನ್ನ ಹಾಳು ಮಾಡೋಕ್ಕೆ ಅವನು ಸಿದ್ಧ ಆದ. ಅದಕ್ಕೇನೆ ಈ ಲವ್ ಅಂತದ್ದು ಹೋದಾಗನೇ ಅದು ಬರೋದು ಯಾವ ಥರನ ನಿನ್ನ ಜೀವನ ಕೆಡಿಸೋಕ್ಕೆ ಅಂತ ಅದು ಪ್ಲಾನ್ ಹಾಕಿದೆ. ನಿನ್ನ ಲೈಫೇ ಕೆಡಿಸ್ಬೇಕು.
ಅವಾಗ ಕೆಡಿಸ್ಬೇಕಂದ್ರೆ ಪ್ಲಾನ್ ಹಾಕಿರ್ಬೇಕಂದ್ರೆ ಅದು ಮುಂಚೆನೇ ನಿಂಗೆ ಗೊತ್ತಿದ್ದು ಅಲ್ಲಿಗೆ ಬಿದ್ದು ಆಮೇಲೆ ಸರಿಪಡಿಸ್ಕೊಂಬಂದು ಹಿಂಗೆ ಸರಿಪಡಕ್ಕಾಗದೆ ದೇವರೇ ಗತಿ ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಅವಾಗ ದೇವರೇ ಗತಿಯಿಂದ ದೇವ್ರ ಸಮ್ಮುಖದಲ್ಲಿ ಬಂದ್ರೇ ಸರಿ ಹೋಗೋದು, ದೇವ್ರ ಸಮ್ಮುಖದಲ್ಲಿ ಬಂದಿದ್ರೆ ಹೆಂಗೆ ಸರಿ ಹೋಗುತ್ತೆ. ಆ ರೀತಿ ಎಲ್ಲ ಜೀವನ ನಡೀತಾ ಇದೆ. ಈಗ ಅವ್ರ ಕುಟುಂಬ ನೋಡಿದಾಗ ಅವನು ಬೇರೆ ಹುಡುಗಿರನ್ನ ಏನು ಮಾಡ್ತಾನೆ, ಅವನ ಫ್ಯಾಮಿಲಿನ ಕೆಡ್ಸ್ಕೊಂಡ್ಬರ್ತಾ ಇದ್ದಾನೆ. ಇದು ಬೇಕಾಯ್ತಾ? ಇದು ನಾವು ಮುಂಚೆ ಹೇಳ್ದೋ ಈಗಲೂ ಏನು ಹೇಳ್ತಾ ಇದ್ದೀವಿ, ದೇವರೇ ಗೆದ್ದಿಯಿಂದ ದೇವರಲ್ಲಿ ಸಮ್ಮುಖದಲ್ಲಿ ಇರು ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಕೇಳಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ದೇವರು ಕರೆಕ್ಟಾಗಿ ತಿಳಿವಳಿಕೆ ಕೊಡ್ತಾರೆ. ಹೇಳ್ದಾಗ ಕೇಳಿಲ್ಲ ಅಂದರೆ ಅವರು ಬಾಧೆಯಲ್ಲಿ ಅವರೇ ಹೋಗೋದು. ನಾವು ತಳ್ಳಿಲ್ಲ, ನಾವು ದೇವ್ರ ವಾಕ್ಯನ ದೇವ್ರ ಪ್ರಕಾರವಾಗಿ ಹೇಳಿದಾಗ ಕೇಳಬೇಕು. ಹಲ್ಲೆಲೂಯಾ. ಅದನ್ನೇ ಗಂಡ ಹೆಂಡತಿ ಇಬ್ಬರು ಒಂದು ಶರೀರ ನೋಡಿದ. ಅದೇ ಥರ ಮಲಕ್ಯ 2:15 ತಿಳಿದಾಗ ದೇವರು ಉಂಟು ಮಾಡಿದ್ದು ಒಬ್ಬನೇ ಅಲ್ವಾ, ಅದಕ್ಕೆ ಆದಾಮಿಗೆ ಹೇವಾಳನ್ನ ದೇವರು ಒಬ್ಬಳೇ ಉಂಟು ಮಾಡಿದ್ದು. ಏನದಕ್ಕೋಸ್ಕರಾಗಿ ಅವ್ರ ಸಂಗತಿ ಬೆಳಿಬೇಕು, ಅವ್ರ ಜನರೇಷನ್ ಬೆಳಿಬೇಕು. ಅದನ್ನೇ ಹೆಂಡತಿ ಕೊಟ್ಟಿದ್ದು ದೇವರು. ಡಿವೋರ್ಸ್ ಮಾಡಿ ಬೇರೆಯವ್ರು ಮದುವೆ ಮಾಡೋಕ್ಕೆ ದೇವರು ಕೊಟ್ಟರು. ಯಾಕೆ ದೇವರು ಉಂಟು ಮಾಡಿದರೆ 2 ಏವಾಳು ಉಂಟು ಮಾಡಿರ್ಬೋದಾಯ್ತಲ್ಲ. ಫಸ್ಟ್ ಏವಾಳು, ಸೆಕೆಂಡ್ ಏವಾಳು, ಥರ್ಡ್ ಏವಾಳು ಅಂದ್ಬಿಟ್ಟು. ಇಲ್ವಲ್ಲ, ಒಂದು ಏವಾಳು ಹೆಂಡತಿಗೆ ಉಂಟು ಮಾಡಿದೆವು. ಗಂಡ ಹೆಂಡತಿ ಒಬ್ಬರೇ ಅಂತ ಅಂದ್ಬಿಟ್ಟು ದೇವರ ಪ್ರೀತಿ ಆ ಥರ, ದೇವರ ಇಷ್ಟವಾಗಿರೋಂಥ ಕಾರ್ಯ, ದೇವರು ಮೆಚ್ಚಂಥ ಕಾರ್ಯ. ಇಲ್ಲ ಡಿವೋರ್ಸ್ ಆಗಿ ಮದುವೆ ಆಗ್ತಾರೆ, ಅದು ಅವ್ರ ಇಷ್ಟವಾಗಿ ಮಾಡೋದು, ಅದು ಅವ್ರ ಇಷ್ಟವಾಗಿರೋದು ದೇವ್ರು ಬಿಟ್ಬಿಡ್ತಾರೆ. ಅದು ನಿನ್ನಿಷ್ಟ, ಅದು ನನ್ನಿಷ್ಟ ಇಲ್ಲ. ನನ್ನಿಷ್ಟ ಈ ಥರ, ಅದು ನಿನ್ನಿಷ್ಟ ನೀನು ಓದಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಅವಾಗ ದೇವರು ಮೆಚ್ಚಾಗಿದ್ದಾಗ ದೇವರು ಇನ್ನೂ ಮೆಚ್ಚಾಗಿ ದೇವರು ಮಹಿಮೆ ನಡೆಸ್ತಾರೆ. ಮೆಚ್ಚಾಗಿದ್ರೇ ದೇವ್ರು ಏನು ಮಾಡ್ತಾರೆ, ಇನ್ನೂ ನಮ್ಮನ್ನ ಬಲಪಡಿಸಿ ನಮಗೆ ಇನ್ನೂ ಏನೇನು ಮಾಡಬೇಕೆಲ್ಲ ಮಾಡ್ತಾರೆ ದೇವರು. ದೇವರು ಮೆಚ್ಚಾಗಿ ಬಾಳಿಲ್ಲ ಅಂದರೆ ಹೆಂಗೆ ಮಾಡ್ತಾರೆ ದೇವರು? ಓಕೆ, ನಿನ್ನ ದಾರಿ ನೀನು ಹೋಗು, ಆದರೂ ದೇವ್ರು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಆಗೂ ದೇವ್ರು ಕೈ ಬಿಡಿದಿರಾ ಎಷ್ಟೋ ಜನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಓಕೆ, ನೀನು ಇಷ್ಟಿಗೆ ಹೋಗ್ತಾ ಇದೆಯಾ, ಅದನ್ನು ದೇವ್ರು ಕೈ ಬಿಟ್ಟಿಲ್ಲ. ಅದೇನೇ ದೇವರು ಒಳ್ಳೆಯವರು. ಹಲ್ಲೆಲೂಯಾ. ಅವಾಗ ದೇವರು ಮೆಚ್ಚಂಗೆ ನಡೆದಾಗ ಅವಾಗ ಒಬ್ಬನಿಗೆ ಒಬ್ಬಳೇ. ಇದರಲ್ಲಿ ಚೆನ್ನಾಗಿ ನಾವು ತಿಳ್ಕೊಬೇಕು. ನೋಡಿ, ನಾನು ಒಬ್ಬರು ಮನೆಗೆ ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ದೆ. ಅಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೋದಾಗ ಅಲ್ಲಿ ಒಂದು ಅಜ್ಜಿಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ದು. ಅಲ್ಲಿ ಅಜ್ಜಿಗೆ ಪ್ರಾರ್ಥನೆ ಮಾಡಿದಾಗ ಅವರು ಅಲ್ಲಿ ಹೇಳ್ಕೊಂಡ್ರು, ನಮ್ಮ ತಮ್ಮನಿಗೆ ಮದುವೆ ಮಾಡಬೇಕು. ಯಾಕೆ? ಇಲ್ಲ, ತಮ್ಮನಿಗೆ ಬಂದು ಅವ್ರ ಹೆಂಡತಿ ಬಂದು ಬೇರೆ ಯಾರು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು, ಇವನ ಜೀವನ ಹಾಳಾಗ್ತಾ ಇದೆ, ಇವನಿಗೆ ಮದುವೆ ಮಾಡಬೇಕು. ಎಷ್ಟು ಜನ ಮಕ್ಕಳು, 2 ಮಕ್ಕಳು ದೊಡ್ಡವರಾಗಿದ್ದಾರೆ, ಯಾಕೆ ಬೇಕು ಮದುವೆ? ಇಲ್ಲ, ಇವ್ರು ಹೇಳ್ತಾರೆ, ನೀವು ಮದುವೆ ಮಾಡಿದ್ರೆ ಕೆಟ್ಟೋಗ್ಬಿಡ್ತೀರ, ಮದುವೆ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತೀರ ನೀವು. ಈ ಮಾತು ನಾನು ಹೇಳಿದೆ. ಮದುವೆ ಮಾಡಿದೆ ಅಂದರೆ ನಿಮ್ಮ ಲೈಫ್ ಇನ್ನೂ ಮೋಸವಾಗೋಗ್ಬಿಡುತ್ತೆ. ಮದುವೆ ಆಗಿಲ್ಲ ಅಂದರೆ ನಿನ್ನ ಲೈಫ್ ಸೂಪರಾಗಿರುತ್ತೆ. ಹಲ್ಲೆಲೂಯಾ. ಹಿಂಗೆ ಹೇಳಿದಾಗ ಓಕೆ ಅಂದ್ಬಿಟ್ಟು ಇವ್ರಿಗೆ ಪ್ರಾರ್ಥನೆ ಮಾಡಿದಾಗ, ಅಲ್ಲೊಬ್ಬರು ಸಿಸ್ಟ್ರಿಗೆ ಪ್ರಾರ್ಥನೆ ಮಾಡಿದಾಗ ಅವರಲ್ಲಿ ಸೈತಾನ ಕಿರಿಯೆ ಆಡೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಅವ್ರು ಪ್ರಾರ್ಥನೆ ಮಾಡಿ ಬಿಡಿಸಿದಾಗ ಅದು ನೋಡಿದ್ರೆ ಅವ್ರು ಲೇಟ್ ಮ್ಯಾರೇಜ್ ಮಾಡಿದ್ದಾರೆ. ಆದರೆ ಅವ್ರು ಬಂದು ಅವ್ರ ಗಂಡ ಬಂದು ಅವ್ರ ಹೆಂಡತಿ ತೀರ್ಕೊಂಡಿದ್ದಾರೆ. ಆ ಹೆಂಡತಿ ತೀರ್ಕೊಂಡಿರೋ ಆ ಸ್ಪಿರಿಟು ಇಲ್ಲಿ ಬಂದು ಕಿರಿಯ ಮಾಡ್ತಾ ಇದೆ. ನೋಡಿದ್ರೆ ಅಲ್ಲೇ ಅವ್ರಿಗೆ ಕೌನ್ಸಿಲಿಂಗ್ ಅಲ್ಲೇ ಗೊತ್ತಾಗ್ತಾ ಇದೆ. ಅವಾಗ ಬಿಡುಗಲಾದಾಗ, ಇಲ್ಲ ಅವರು ನಮ್ಮ ಗಂಡ ಬಂದು ಅವ್ರ ಹೆಂಡತಿ ತೀರ್ಕೊಂಡಿದ್ರೆ ಆ ಮಸಾನದಲ್ಲಿ ಹೋಗಿ ಕುತ್ಕೊಂಡು ಬರ್ತಾರೆ, ಅಲ್ಲಿ ಹೋಗಿ ಕುತ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿ ದುಃಖವಾಗಿರೋ ಬರ್ತಾರೆ. ಅಲ್ಲಿಂದ ಆ ಸ್ಪಿರಿಟ್ ಬಂದು ಇವ್ರು ಅಟ್ಯಾಕ್ ಮಾಡಿದ್ರು. ನೋಡಿದ್ರಾ? ಅವಾಗ ಅವ್ರು ಹೇಳಿದ್ರು, ಮದುವೆ ಮಾಡೋಕ್ಕೆ ಮುಂಚೆ ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ತಾಯಿದ್ದೆ, ಮದುವೆ ಆಗ್ಬಿಟ್ಮೇಲೆ ಈ ಪ್ರಾರ್ಥನೆ ಜೀವನ ಬಂದು ಅಷ್ಟು ಕಮ್ಮಿ ಇಲ್ಲ ಆಗ್ಬಿಟ್ಟಿದೆ. ಹೆಂಗಿದೆಲ್ಲ ಬಂತು. ಅವಾಗ ಆ ಸ್ಪಿರಿಟು, ಆ ಕಿರಿಯಗಳು ಏನು ಮಾಡಿದೆ, ಒಬ್ರಿಗೊಬ್ರಿಗೆ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಮದುವೆ ಮಾಡೋಕ್ಕೆ ಮುಂಚೆ ಚೆನ್ನಾಗಿದ್ದೀರಿ, ಮದುವೆ ಮಾಡಿದ್ಮೇಲೆ ಕೆಟ್ಟೋದ್ರಿ. ಅವಾಗ ಮದುವೆ ಮಾಡಿದ್ಮೇಲೆ ಅವಾಗ ನೋಡಿದ್ರ ಹೆಂಗೆ. ಅದಕ್ಕೆ ಅವ್ರ ತಮ್ಮನಿಗೆ ಅಲ್ಲೇ ಕೌನ್ಸಿಲಿಂಗ್ ಕೊಟ್ಟಾಗ ಅಲ್ಲೇ ಪ್ರಾಕ್ಟಿಕಲ್ ಆಗಿ ಅಲ್ಲೇ ನಡೀತು. ನಾನು ಅವ್ರ ತಮ್ಮನಿಗೆ ಹೇಳಿದೆ, ನೋಡಪ್ಪ ಇದೇನೇ ಜೀವನ, ಮದುವೆ ಮಾಡಿದ್ರೆ ಕೆಟ್ಟೋಗುತ್ತೆ ಲೈಫು, ಮದುವೆ ಮಾಡಿದ್ರೆ ಚೆನ್ನಾಗಿರ್ತೀಯ, ಇಲ್ಲೇ ನೋಡ್ಕೊಲ್ಲ. ನೋಡಿದ್ರೆ ಹೆಂಗೆ ಪ್ರಾಕ್ಟಿಕಲ್ ಅಲ್ಲೇ ಕೌನ್ಸಿಲಿಂಗ್ ಗೊತ್ತಾಗುತ್ತೆ. ಆ ಥರನೇ ನಾವು ಕೇರ್ಫುಲ್ ಆಗಿರ್ಬೇಕು. ಹಲ್ಲೆಲೂಯಾ. ಒಬ್ಬನಿಗೆ ಒಬ್ಬಳಾಗಿದ್ದು ಜೀವನದಲ್ಲಿ ಇರಬೇಕು. ಅದು ದೇವರು ಕೊಟ್ಟಿದ್ದ ಆಶೀರ್ವಾದ. ಅದು ಯಾರು ಬಿಡಿಸಬಾರ್ದು. ಅದು ಬಂದು ಅವರು ಒಬ್ಬನಿಗೋಸ್ಕರ ಬಾಳ್ಬೇಕು. ಅದೇನೇ ಜೀವನ, ಅದೇ ದೇವರು ಮೆಚ್ಚೋದು.
ಬೇರೆಯವ್ರು ಇಷ್ಟ ಆಗಿ ಬಾಳ್ತಾರೆ, ಅವ್ರು ಬಾಳ್ಕೊಂಡು ಹೋಗ್ಲಿ. ನಮಗೆ ಸತ್ಯ ವೇದ ಏನು ಹೇಳುತ್ತೆ ಅದು ನಡೆಯಬೇಕು. ನಮಗೇನು ಬೇಕು ದೇವ್ರ ಮೆಚ್ಚಂಗೆ ನಡಿಬೇಕು. ಮನುಷ್ಯರ ಮೆಚ್ಚೆ ಥರ ನಡೆದರೆ ಅದು ನಮ್ಮ ಜೀವನ ಹಾಳಾಗುತ್ತೆ. ದೇವ್ರ ಮೆಚ್ಚಂಗೆ ಬಾಳ್ದಂದ್ರೆ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಹಂಗೂ ಅವ್ರವ್ರು ಇಷ್ಟವಾಗಿ ಮಾಡ್ಕೊಂಡ್ರು ದೇವ್ರು ಕೈ ಬಿಟ್ಟಿಲ್ಲ, ಅವ್ರು ನಡ್ಸ್ಕೊಂಡ್ಬರ್ತಾರೆ. ದೇವರು ಅವ್ರನ್ನ ಆಶೀರ್ವದಿಸ್ಕೊಂಡು ನಡ್ಸ್ಕೊಂಡ್ಬರ್ತಾರೆ. ಅದಕ್ಕೋಸ್ಕರ ಆಗಿರ್ಬೇಕು ಅಂತ ಹೇಳಲ್ಲ. ಎಷ್ಟು ನಾವು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಕೈಲಿ ಆದಷ್ಟು ದೇವರೇ ನೀನೇ ನನಗೆ ಶಕ್ತಿ ಕೊಡು, ನೀನೇ ನನಗೆ ಬಲ ಕೊಡು ಅಂತ ಅದನ್ನ ಅವಾಯ್ಡ್ ಮಾಡಿ ದೇವರಲ್ಲಿ ನಾವು ಬಾಳ್ಬೇಕು. ಹಲ್ಲೆಲೂಯಾ. ಡಿವೋರ್ಸ್ ಮಾಡಬಾರ್ದು, ಎರಡನೇ ಮದುವೆ ಮಾಡಬಾರ್ದು. ಮಾಡಿದ್ರೆ ಹೆಂಗೆ ಜೀವಿಸಬೇಕು. ಅಟ್ಲೀಸ್ಟ್ ಮಾಡಿಬಿಟ್ಟಿದ್ದಾರೆ, ಈಗ ಆ ಥರ ಆಗ್ಬಿಟ್ಟಿದೆ. ಸಭೆಗೆ ಬಂದ್ಬಿಟ್ರು, ಏನು ಮಾಡೋಕ್ಕಾಗಲ್ಲ. ರಕ್ಷಣೆ ಹೊಂದ್ಕೊಂಡು ಇರೋ ಜೀವನದಲ್ಲಿ ಹೋಗ್ತಾ ಇರಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಅವ್ರನ್ನ ದೂರ ಇಡೋಕ್ಕಾಗಲ್ಲ. ಇಲ್ಲ ನೀವು ಬರಬೇಡಿ ಅಂತ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬಂದ್ಬಿಟ್ರೆ ಆಮೇಲೆ ದೇವರ ದಾರಿಯಲ್ಲಿ ನಡೀರಿ. ಬೇರೊಬ್ಬರಿಗೆ ಈ ಥರ ಹೇಳಕ್ಕೆ ಹೋಗ್ಬೇಡಿ. ಬೇರೊಬ್ಬರ ಕುಟುಂಬಕ್ಕೆ ಈ ಥರ ಅಡ್ವೈಸ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ಒಳ್ಳೇದನ್ನ ಹೇಳಿ. ಹಲ್ಲೆಲೂಯಾ. ಆ ರೀತಿ ಹೋದಾಗ ಎಷ್ಟು ಕುಟುಂಬ ಚೆನ್ನಾಗಿರುತ್ತೆ, ಎಷ್ಟು ಕುಟುಂಬ ಸರಿ ಹೋಗುತ್ತೆ. ಅದೇ ದೇವರು ವಾಕ್ಯದಲ್ಲಿ ನಾವು ನಳಿಬೇಕು. ಹಲ್ಲೆಲೂಯಾ. ಅವಾಗ ಫ್ಯಾಮಿಲಿ ಅಂದಾಗ ಈ ಥರ ನೋಡಿ, 4 ತಿಂಗಳು 18-22 ಅಂದಾಗ ಪತಿಯನ್ನು ದೊರಕಿಸಿಕೊಂಡವನು ಒಳ್ಳೆಯದು. ಅವಾಗ ಹೆಂಡತಿಯನ್ನು ಕಂಡುಕೊಳ್ಳೋದು ಒಳ್ಳೇದು ಅಂತ ದೇವರಿಂದ ದಯನು ಹೊಂದ್ಕೊಂತಾನೆ ಅಂದ್ಬಿಟ್ಟು ದೇವ್ರ ವಾಕ್ಯ ಹೇಳ್ತಾ ಇದೆ. 4 ತಿಂಗಳು 18-22 ಆವಾಗ ಒಳ್ಳೇದನ್ನು. ಯಾಕಂದರೆ ಮನುಷ್ಯ ಬಂದು ಒಂಟಿಯಾಗಿರಬಾರ್ದು ಮನುಷ್ಯ. ಅದಕ್ಕೋಸ್ಕರನೇ ಹೆಂಡತಿಯನ್ನು ಕಂಡುಕೊಳ್ಳೋದು ಒಳ್ಳೆಯದು. ಹಲ್ಲೆಲೂಯಾ. ಒಂಟಿಯಾಗಿದೆ ಅಂದರೆ ಒಂಟಿಯಾಗಿದ್ದು ಮದುವೆನೇ ಆಗ್ದಿರ ಇರೋರು ಹಾಗೆ ಒಂಟಿಯಾಗಿರ್ಬೇಕು ಅಂತ ಇರಬಾರ್ದು. ಅವರು ಮದುವೆ ಆಗಬೇಕು. ಅವರು ಒಬ್ಬರಾಗಿರೋದು ಒಳ್ಳೇದಲ್ಲ. ಹಲ್ಲೆಲೂಯಾ. ಅದನ್ನೇ ಸತ್ಯ. ಅದನ್ನ ಬಂದು ನಾವು ಬೇರೆ ಥರ ತಿಳ್ಕೊಂಬ, ನನಗೆ ಎಂತ ಇಲ್ಲ, ನಾವು ಒಂಟಿಯಾಗಿದ್ದೀನಿ, ಒಂಟಿಯಾಗಿರೋದು ಒಳ್ಳೇದಲ್ಲ. ಮದುವೆ ಆಗಿರೋರ್ಗಲ್ಲ, ಮದುವೆನೇ ಆಗದಿರೋರಿಗೆ ಒಂಟಿಯಾಗಿರಬಾರ್ದು. ಹಲ್ಲೆಲೂಯಾ. ಒಂಟಿಯಾಗಿರಬಾರ್ದು. ಅವಾಗ ಅವರು ಹೆಂಡತಿನ ತಿಳ್ಕೊಂಡಾಗ ದೇವರಿಂದ ದಯನ ಹೊಂದ್ಕೊಂತಾರೆ. ಹಲ್ಲೆಲೂಯಾ. ಅವಾಗ ಒಂಟಿಯಾಗಿರೋರಿಗೆ ಮಾತ್ರ. ಅವಾಗ ಮದುವೆಯಾಗಿ ಹೆಂಡತಿ ಕಲ್ಕೊಂಡಿದ್ರೆ, ಅವರು ಒಂಟಿಯಾಗಿದ್ರೆ ಅವ್ರ ದೇವರೇ ಜೊತೆಲಿ ಇದು ನಡ್ಸ್ಕೊಂಡ್ಬರ್ತಾರೆ. ಹಲ್ಲೆಲೂಯಾ. ಅವರಿಗೆ ಎಲ್ಲ ಈ ವಾಕ್ಯ ಇಲ್ಲ, ನೀವು ಒಂಟಿಯಾಗಿರೋದು ಒಳ್ಳೇದಲ್ಲ, ಅದನ್ನ ಬಂದು ಏನು ಮಾಡಬಾರ್ದು, ಬೇರೊಬ್ಬರಿಗೆ ತಿನ್ನಿಸ್ಬಾರ್ದು ಈ ವಾಕ್ಯನ. ಇದು ಯಾರಿಗೆ ಹೇಳ್ಬೇಕು ಅವ್ರಿಗೆ ಹೇಳ್ಬೇಕು ವಾಕ್ಯ ಇದು. ಇದನ್ನೆಲ್ಲ ಏನು ಮಾಡ್ತಾರೆ ಕೆಲವರೆಲ್ಲ, ಹೆಂಡತಿ ಕಳ್ಕೊಂಡಿದ್ರೆ ಅವ್ರಿಗೆ ಹೇಳ್ತಾರೆ ಈ ವಾಕ್ಯನ. ಒಬ್ಬನೇ ಇರೋದು ಒಳ್ಳೇದಲ್ಲ, ದೇವ್ರ ಸಿಗ್ತಾರ. ಇಲ್ಲ, ಅದು ಬಂದು ಮದುವೆ ಆಗಿದ್ಮೇಲೆ ದೇವರೇ ನಮಗೆ. ಹಲ್ಲೆಲೂಯಾ. ಯಾಕಂದರೆ ಅನ್ನಾಳು ಮುಟ್ಟು ಒಂದು ಪ್ರಾಪಸಿ ಪ್ರವಾದಿ ಹೇಳಿದಾಗ ಅವರು ಬಾಳಿದ ಗಂಡನ ಜೊತೆಲಿ 7 ವರ್ಷ, ಅದು 84 ವರ್ಷ ಅವ್ರು ಜೀವಿಸಿದ್ರು. 84 ವರ್ಷ ಜೀವಿಸಿ ಹೇಗೆ ಜೀವಿಸಿರೋರು ಅವರು 24 ಗಂಟೆ ಯಾವಾಗಲೂ ಪ್ರಾರ್ಥನೆ, ದೇವರ ದಯದಲ್ಲಿ ಆಳಿದಲ್ಲಿ ಇದ್ಕೊಂಡು ಉಪವಾಸ ಪ್ರಾರ್ಥನೆ ಜಪ ಮಾಡ್ಕೊಂಡೇ ಅವ್ರ ವರ್ಷ ಎಲ್ಲ ಕಳೆದರು. 84 ವರ್ಷ ಕಳೆದರು ಅನ್ನಾಳು. ಲೂಕಾ ಚಾಪ್ಟರ್ ನೋಡೋದೇ ಗೊತ್ತಾಗುತ್ತೆ. ಅವಾಗ ಈ ರೀತಿಯಲ್ಲೇ ಜೀವಿಸಿದ್ದಾರೆ ಒಂಟಿಯಾಗಿ. ಅವಾಗ ಒಂಟಿಯಾಗಿ ಜೀವಿಸಬಹುದು, ಕುಟುಂಬವಾಗಿ ಜೀವಿಸಬಹುದು. ನಾವು ಈ ರೀತಿ ಇರ್ಬೋದು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಅವಾಗ ದೇವ್ರ ವಾಕ್ಯ ಪ್ರಕಾರ ಹೋದಾಗನೇ ಆಶೀರ್ವಾದ. ಹಲ್ಲೆಲೂಯಾ. ಕೆಲವರು ಮದುವೆ ಆದರೆ ಚೆನ್ನಾಗಿರುತ್ತೆ, ಮದುವೆ ಆದರೆ ಕೆಟ್ಟೋಗ್ತಾರೆ. ಹೆಂಗೆ? ಎರಡನೇ ಮದುವೆ, ಫಸ್ಟ್ ಮದುವೆ ಅಲ್ಲ, ಮದುವೆ ಆದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಆದರೆ ಕುಟುಂಬನ ಬಿಡಿಸಿ ಬೇರೆ ಮದುವೆ ಮಾಡಿಸಿ ಹೋದಾಗನೇ ಇನ್ನೂ ಲೈಫ್ ಕೆಡಿಸ್ತಾ ಇರ್ತಾರೆ. ಇನ್ನೂ ಶಾಪದ ಮೇಲೆ ಶಾಪ, ಇನ್ನೂ ಪಾಪ, ಇನ್ನೂ ಅವ್ರ ಇಕ್ಕಟ್ಟಲ್ಲಿ ತಗಲಾಕಿಸೋದು. ಆ ರೀತಿ ಹೋಗೋಕ್ಕೆ ಹೋಗಬಾರ್ದು. ಹಲ್ಲೆಲೂಯಾ. ಇರಿದಿದ್ದು ಒಂದು ಜೀವನ ಇರೋದು, ಅದರಲ್ಲಿ ಲೈಫ್ ಈ ಥರ ಆಗ್ಬಿಡ್ತಾ ನಾವೇನು ಮಾಡಬೇಕು? ದೇವ್ರ ದಯೆಯಲ್ಲಿ ಬಾಳಬೇಕು. ದೇವರೇ ನೀನಿದೆಯಪ್ಪ, ನೀನು ನನ್ನ ಕೈ ಬಿಡೋದಿಲ್ಲ, ನೀನು ನಡೆಸ್ತೀಯಪ್ಪ. ದೇವ್ರ ದಯೆಯಲ್ಲಿ ಬಾಳ್ಬೇಕಂದ್ರೆ ದೇವರೇ ಜೊತೆಲಿ ಇದು ನಡೆಸ್ಕೊಂಬರೋ ದೇವರಾಗಿದೆ. ಹಲ್ಲೆಲೂಯಾ. ಕೊಲೊಸ್ಸೆಯರು 3:20 ಮಕ್ಕಳು ದೊಡ್ಡವ್ರ ಮಾತು ಕೇಳಬೇಕು. ಹಲ್ಲೆಲೂಯಾ. ಮಕ್ಕಳು ಬಂದು ಯಾರ ಮಾತು ಕೇಳಬೇಕು? ಪ್ಯಾರೆಂಟ್ಸಿಗೆ ಕೇಳಬೇಕು. ಏನು ಹೇಳ್ತಾರೆ ಕೇಳಬೇಕು. ದೊಡ್ಡವ್ರ ಮಾತು ಕೇಳೋದು ಒಳ್ಳೇದು. ಕೇಳ್ದಿರಂಗೆ ಕಿವಿಯಲ್ಲಿ ಹಾಕ್ದಿರಂಗೆ ಮಾಡೋದು ಅದು ಒಂದು ಸರಿ ಇಲ್ಲ. ದೊಡ್ಡವ್ರ ಮಾತನ್ನ ಕೇಳಬೇಕು. ಕೇಳಿದಾಗನೇ ಅವ್ರಿಗೆ ಆಶೀರ್ವಾದ. ಇವಾಗ ನೀವು ಕೇಳಿಲ್ಲ ಅಂದರೆ ಬೀದಿಲಿ ಅವರು ಸರಿಪಡಿಸ್ತಾರೆ. ಕುಟುಂಬದಲ್ಲಿ
ದೊಡ್ಡವ್ರ ಮಾತು ಕೇಳಿಲ್ಲ ಅಂದರೆ, ಸಭೆಯಲ್ಲಿ ಕೇಳಿಲ್ಲ ಅಂದರೆ ರೋಡಲ್ಲಿರೋರು ಸರಿಪಡಿಸ್ತಾರೆ. ರೋಡಲ್ಲಿರೋರು ಹೇಳ್ತಾರ ಇಕ್ಕೊಬಾರ್ದು. ನಮ್ಮ ಮನೇಲಿ ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಏನು ಹೇಳ್ತಾರೆ ಅದು ಕೇಳ್ಕೊಂಡ್ರೆ ಅಲ್ಲೇ ಸರಿ ಹೋಗುತ್ತೆ. ನೀನು ಅಲ್ಲಿ ಮೀರಿ ನಡೆದಾಗ, ಮನೇಲಿ ಮೀರಿ ನಡೆದಾಗ ರೋಡಲ್ಲಿರೋರು ಸರಿಪಡಿಸ್ತಾರೆ. ರೋಡಲ್ಲಿರೋರು ಸರಿಯುತ್ತಾ? ರೋಡಲ್ಲಿರೋರು ಏನು ಮಾಡ್ತಾರೆ? ಹೊಡೆದು ಸರಿಪಡಿಸ್ತಾರೆ. ಏಯ್, ನಿನಗೆ ಅಷ್ಟು ಬುದ್ಧಿ ಇಲ್ಲ, ಏನು ಬುದ್ಧಿ ಕಲಿತಾ ಇದೆಯಾ ನೀನು? ಏನು ಬುದ್ಧಿ ಕಲಿಸಿದೆ ನಿಮ್ಮ ಅಪ್ಪ ಅಮ್ಮ? ನಿನಗೆ ಅಷ್ಟಕ್ಕೊಂದು ಬುದ್ಧಿ ಇಲ್ಲ, ಏನು ಊಟ ಮಾಡ್ತೀಯ ಏನು? ಈ ಥರ ಎಲ್ಲ ಬೈತಾರೆ. ನಾನು ಹೇಳೋದು ಸ್ವಲ್ಪ, ಅವರು ಮಾತಾಡೋದಂದರೆ ವರ್ಸ್ಟಾಗಿ ಮಾತಾಡ್ತಾರೆ. ಬೇಕಾಯ್ತಾ ಇದು? ಇದು ಬೇಕಾಗಿಲ್ಲ ನಮಗೆ. ಹಲ್ಲೆಲೂಯಾ. ಅದರಿಂದ ನಾವು ದಾರಿಯಲ್ಲಿ ಹೋಗೋರು ಬಂದು ನಮಗೆ ಸರಿಪಡಿಸಬಾರ್ದು. ನಾವೇ ಸರಿ ಆಗ್ಬಿಟ್ರಂದ್ರೆ ಚೆನ್ನಾಗಿರೋದು. ಹಲ್ಲೆಲೂಯಾ. ನಮಗೆಲ್ಲ ತಂದೆ ತಾಯಿ ದೊಡ್ಡವರು ಸರಿಪಡಿಸೋರು ನನಗಿದ್ದಿಲ್ಲ, ನನಗೆಲ್ಲ ದೇವರೇ ಸರಿಪಡಿಸ್ಕೊಂಡ್ಬಂದಿದ್ದು. ಹಲ್ಲೆಲೂಯಾ. ದೇವರಿಗೆ 8 ವಯಸ್ಸಿಂದ, ಚಿಕ್ಕ ವಯಸ್ಸಿಂದ ಕಷ್ಟಪಡ್ಕೊಂಡು ಬರ್ಬೇಕಂದಾಗೆಲ್ಲ ದೇವರೇ ಸರಿಪಡಿಸ್ಕೊಂಡ್ಬಂದು. ನನಗೆ ಯಾರು ಈ ಥರ ಆ ಥರ ಹೇಳ್ಕೊಟ್ಟವ್ರು ಇಲ್ಲ, ಹೇಳ್ಕೊಟ್ಟು ನಮ್ಗೆ ಸರಿಪಡಿಸೋರು ಯಾರು ದೊಡ್ಡವರು ಇಲ್ಲ. ಎಲ್ಲ ಅವ್ರವ್ರ ಇಷ್ಟಕ್ಕೆ ಪ್ರಾಬ್ಲಮ್ ಮಾಡಿಕೊಂಡು ನಮ್ಮನ್ನ ಬೀದಿಯಲ್ಲಿ ಬಿಟ್ಟಿದೆ ಅಷ್ಟೇ. ಆ ಬೀದಿಯಲ್ಲಿ ಇದ್ದಾಗ ದೇವ್ರ ದಯದಿಂದ, ದೇವ್ರ ವಾಕ್ಯದಲ್ಲಿ ಬೆಳ್ಕೊಂಬಂದಿದೆ. ಈಗಲೂ ದೇವರೇ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಯಾರು ನನಗೆ ಈ ಥರನೇ ಇರಬೇಕು ಅಂತ ಕಂಡೀಷನ್ ಮಾಡೋರು ಇಲ್ಲ. ದೇವರೇ ನನಗೆ ಕಂಡೀಷನ್ ಮಾಡ್ತಾರೆ, ದೇವರೇ ನನಗೆ ಸರಿಪಡ್ತಾರೆ, ಅವರೇ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ನೋಡಿ, ಆ ತಂದೆ ತಾಯಿ ಕೈ ಬಿಟ್ರು ದೇವ್ರು ಕೈ ಬಿಡೋದಿಲ್ಲ ಅಂದ್ರೆ ಸತ್ಯ. ಅವಾಗ ದೇವರು ಸೂಪರ್ ನಡೆಸ್ಕೊಂಡ್ಬರ್ತಾರೆ. ಆವಾಗ ದೇವ್ರ ಮಾತನ್ನ ಕೇಳಬೇಕು, ತಂದೆ ತಾಯಿ ಮಾತನ್ನ ಕೇಳಬೇಕಂತ ಕೊಲೊಸ್ಸೆಯರು 3:27 ಮಕ್ಕಳೇ ಎಲ್ಲ ವಿಷಯದಲ್ಲಿ ನಿಮ್ಮ ತಂದೆ ತಾಯಿಗಳೇ ವಿದ್ಯರಾಗಿರಿ, ಯಾಕಂದರೆ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿದೆ. ನೀವು ತಂದೆ ತಾಯಿ ಮಾತು ಕೇಳಿದ್ರೇ ದೇವರು ನಿಮ್ಮ ಮಾತನ್ನು ಕೇಳ್ತಾರೆ, ಅದೇ ದೇವ್ರ ಮೆಚ್ಚುಗೆ ಆಗೋದು. ನೀವು ತಂದೆನ ನೋವಿಸ್ಬಿಟ್ಟು ತಾಯಿನ ನೋವಿಸ್ಬಿಟ್ಟು ಮನೆಯಲ್ಲ ಕೇಳಿದ್ರ ದೇವರೇ ದೇವರೇ ದೇವ್ರೆ ಅಂದ್ರೆ ನಿನ್ನ ಮಾತು ಎಲ್ಲಿ ಕೇಳ್ತಾರೆ? ದೇವ್ರು ಕೇಳ್ತಾರ? ಯೂತ್ ನೋಡಿದಾಗ ತುಂಬ ಜನ ಬಂದು ಏನು ಮಾಡ್ತಾರೆ, ತಂದೆ ತಾಯಿನ ಏಮಾರಿಸ್ಕೊಂಡು ಮನೆಗೆ ನಾನು ಇಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಬಿಟ್ಟು ಎಲ್ಲೆಲ್ಲೋ ಸುತ್ತಾಡ್ಬಿಟ್ಟು ಪ್ರಾರ್ಥನೆ ಮಾಡಿದೆ. ಅವ್ರ ಪ್ರಾರ್ಥನೆ ದೇವ್ರು ಕೇಳ್ತಾರಾ? ಕೇಳೋದೇ ಇಲ್ಲ. ಯಾಕಂದ್ರೆ ತಂದೆ ತಾಯಿಗೆ ಮೆಚ್ಚಂಗಿ ಇಲ್ಲ. ತಂದೆ ತಾಯಿನ ಏಮಾರಿಸಿ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನೈಟ್ ಶಿಫ್ಟ್ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆಲಿ ಬಂದು ಸುತ್ತಾಡ್ಕೊಂಡು ಆಟ ಆಡ್ಕೊಂಡು ಹುಡುಗರು ಈ ಥರ ಎಲ್ಲ ಮನೆಗೆ ಬಂದಾಗ ಅದು ದೇವ್ರ ಮೆಚ್ಚಾಗಿರುತ್ತಾ? ಚರ್ಚ್ಗೆ ಹೋಗಿ ತಿಂದ್ಬಿಟ್ಟು ಪಾರ್ಕಲ್ಲಿ ಹೋಗಿ ಕುತ್ಕೊಂಡ್ರೆ ಅದು ಮೆಚ್ಚುಗೆ ಇರುತ್ತಾ? ಇದೆಲ್ಲ ಅವರೆಲ್ಲ ದೊಡ್ಡವ್ರಿಗೆ ಏನು ಗೊತ್ತಾಗುತ್ತೆ, ಮನೇಲಿ ಏನು ಗೊತ್ತಾಗುತ್ತೆ? ನನ್ನ ಕಷ್ಟ ದೇವ್ರ ಮಾತ್ರ ಗೊತ್ತು. ಆ ರೀತಿ ಹೇಳ್ಕೊಂಡು ಹೋದ್ರೆ ದೇವ್ರ ಮೆಚ್ಚುಗೆ ಆಗುತ್ತಾ? ದೇವ್ರ ವಾಕ್ಯ ಇದೆ, ನಿಮ್ಮ ತಂದೆ ತಾಯಿ ಎಲ್ಲ ವಿಷಯದಲ್ಲಿ ಕೇಳಿರಿಂದ ಹೇಳ್ತಾ ಇದೆ. ನೋಡಿ ಹೆಂಗಿದೆ, ಅವ ಕೇಳಿದಾಗ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಬರೋದಿಲ್ಲ. ಅವ ನಿಮ್ಮ ಪ್ರಾರ್ಥನೆಗೆ ಬಂದು ಅಡ್ಡಿ ಇದ್ದಿರಂಗೆ, ನಿಮ್ಮ ಪ್ರಾರ್ಥನೆಗೆ ಬಂದು ತಡೆ ಇದ್ದಿರಂಗೆ, ನಿಮ್ಮ ಪ್ರಾರ್ಥನೆ ಸಕ್ಸಸ್ಫುಲ್ ಆಗಬೇಕಂದ್ರೆ ದೇವ್ರ ಮೆಚ್ಚಂಗೆ ಬಾಳಬೇಕು. ಆವಾಗ ತಂದೆ ತಾಯಿ ಮೆಚ್ಚಂಗೆ ಬಾಳಬೇಕು. ಅವಾಗ ನಿಮ್ಮ ಪ್ರಾರ್ಥನೆ ಸಕ್ಸಸ್ಫುಲ್ಲಾಗಿ ಕೇಳೋದು ದೇವರು. ಇಲ್ಲ ಕೇಳೋದಿಲ್ಲ, ಅಲ್ಲೇ ಫೇಲರ್. ನಿಮ್ಮ ಪ್ರಾರ್ಥನೆ ಫೇಲರ್. ಅಲ್ಲಿ ನೀನು ಏನೇ ಏಂಜಲ್ ಥರ ಇದ್ರೂ ಸರಿ, ನಿನ್ನ ಪ್ರಾರ್ಥನೆ ಫೇಲರ್. ಅವಾಗ ನಿಮ್ಮ ಪ್ರಾರ್ಥನೆ ಸಕ್ಸಸ್ಫುಲ್ ಆಗಬೇಕಂದ್ರೆ ನೀನು ಎಲ್ಲ ವಿಷಯದಲ್ಲಿ ಕೇಳಬೇಕು. ಹಲ್ಲೆಲೂಯಾ. ತಂದೆ ತಾಯಿಗೆ ಕೇಳಬೇಕು. ಗಂಡ ಬಂದು ಹೆಂಡತಿನ ಒಂದು ಹಿಂಸೆ ಮಾಡಿಬಿಟ್ಟು ಹೋಗಿ ಪ್ರಾರ್ಥನೆ ಮಾಡೋದು ದೇವ್ರ ಪ್ರಾರ್ಥನೆ ಕೇಳ್ತಾರ? ಕೇಳೋದಿಲ್ಲ. 1 ಪೇದ್ರು 3:7 ಹೇಳುತ್ತೆ ಈ ವಾಕ್ಯದಲ್ಲಿ, ನಿಮ್ಮ ಹೆಂಡತಿಯನ್ನು ಅವ್ರು ವೀಕ್ ಆಗಿದ್ದಾರೆ, ಅವ್ರನ್ನ ಘನಪಡಿಸು. ಅವ್ರು ಯಾಕಂದ್ರೆ ನಿನ್ನ ಜೊತೆಲಿ ನಿತ್ಯ ಜೀವನ ಹೊಂದೋರಾಗಿದ್ದಾರೆ. ಆಗಿರ್ಬೇಕಂದ್ರೆ ನೀನು ಹೆಂಡತಿನ ಘನಪಡಿಸು. ನೀನು ಹೆಂಡತಿನ ಮನಸ್ಸು ನೋಯಿಸ್ಬೇಡ. ಮನಸ್ಸು ನೋಯಿಸ್ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡೋದು ದೇವ್ರನ್ನ ಇಳ್ಬಿಡ್ತಾರೆ ದೇವರು. ಫಸ್ಟ್ ನೀನು ಹೆಂಡತಿನ ಹೋಗಿ ನೋಡು. ಹೆಂಡತಿನ ಸಮಾಧಾನ ಇರೋದ ದೇವ್ರು ಹೇಳ್ತಾರೆ. ಕೆಲವರೆಲ್ಲ ನಿನ್ನ ದಾರಿ ನೋಡ್ಕೊ, ನನ್ನ ದಾರಿ ನಾನು ನೋಡ್ಕೊತೀನಿ, ನಾನು ಹೇಳದೆ. ಈ ರೀತಿಯೆಲ್ಲ ಉಪದೇಶ ಇಟ್ಕೊಂಡು ಕುಟುಂಬನ ಕೆಡಿಸ್ಕೊಂಡು ದೇಶನ ಕೆಡಿಸ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡು ಸುತ್ತಾ ಇರಬಾರ್ದು. ಇಂಥವರೆಲ್ಲ ದೇವರಿಗೆ ದ್ರೋಹಿಗಳು. ಇವರೆಲ್ಲ ದೇವರಿಗೆ ದ್ರೋಹಿ. ಇವರೆಲ್ಲ ದ್ರೋಹಿ ಕೆಲಸ ಮಾಡೋರಿಗೆ ಲಾಯ್ಕ್ ಇವರಲ್ಲ. ಯಾಕಂದರೆ ಇವ್ರು ಬಂದು ಹೆಂಡತಿನ ಸಂತೋಷವಿರೋದಿಲ್ಲ, ಹೆಂಡತಿನ ಸಮಾಧಾನ ಇರೋದಿಲ್ಲ. ಆದರೆ ಇವ್ರು ಹೇಳ್ಕೊಂಡು ಹೋಗೋದು ದೇವರು 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 ಅಂದರೆ ಯಾರನ್ನ? ಇದು ಬಂದು ಕುಟುಂಬನ ಕೆಡಿಸೋದು, ಬೇರೆಯವ್ರಿಗೆ ಉಪದೇಶ ಮಾಡೋದು. ಬೇರೆಯವ್ರಿಗೆ ಹೆಂಗೆ ಉಪದೇಶ ಮಾಡ್ತಾರೆ? ನಿನ್ನ ಹೆಂಡತಿನ ಚೆನ್ನಾಗಿ ಇಟ್ಕೊಳ್ಳಪ್ಪ. ಇವರು ಚೆನ್ನಾಗಿ ಇಟ್ಕೊಂಡಿದ್ದಾರಾ? ಇವ್ರು ಸಮಾಧಾನ ಇದ್ದಾರಾ ಹೆಂಡತಿ ಹತ್ರ? ಬೇರೆಯವ್ರಿಗೆ ಹೇಳೋದು ನಿನ್ನ ಹೆಂಡತಿ ಹತ್ರ ಚೆನ್ನಾಗಿರು. ಆ ಪಕ್ಕದಲ್ಲಿ ಹೆಂಡತಿ ನೆಗಿತಾ ಇರುತ್ತೆ.
ಅಯ್ಯೋ, ನನ್ನ ಹತ್ರ ಸಮಾಧಾನ ಇಲ್ಲ ನೋಡಿ, ಬೇರೆಯವ್ರಿಗೆ ಹಿಂಗೆ ಉಪದೇಶ ಮಾಡ್ತಾ ಇದೆ. ಅಲ್ಲೇ ಲೆಕ್ಕ ಬರುತ್ತೆ. ಅಲ್ಲೂಯ್ಯ, ಆ ರೀತಿ ಲೆಕ್ಕ ಬರಬೇಕಂದ್ರೆ ಹೆಂಗಿರುತ್ತೆ? ಇದಾರೆ. ನಾನು ಹೆಸರು ಇಟ್ಟು ಟಕ್ಕನ ಹೇಳ್ಬಿಡ್ತೀನಿ. ಬೇಡ, ಯಾಕೆ? ನನಗೆ ಗೊತ್ತು ಯಾರು ಎಂಥವ್ರು ಎಲ್ಲಾನು. ಈ ರೀತಿ ಎಲ್ಲ ಮಾಡ್ತಾರೆ. ಕೆಲವು ಟೈಮಲ್ಲಿ ಹೆಂಡತಿ ಮೇಲೆ ಸಮಸ್ಯೆ ಪಡೋದು. ಯಾರ ಹತ್ರ ಮಾತಾಡ್ತಾ ಇರ್ಬೋದು? ಯಾಕಂದ್ರೆ ಇವ್ರು ಲವ್ ಮ್ಯಾರೇಜ್ ಇವ್ರಿಗೆ ಕಾಲವೆಲ್ಲ ಏನಾಗುತ್ತೆ, ತೊಂದರೆ ಆಗ್ತಾ ಇರುತ್ತೆ. ಯಾರ ಹತ್ರ ಮಾತಾಡ್ತಾ ಇರ್ಬೋದು? ಯಾರು ಎಲ್ಲ ಸಿಕ್ತವ್ರ ಮನೆಲ್ಲ ಡೌಟು. ಈ ಥರ ಪಿಚಾಚೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೆಂಗೆ ಈ ದೇವ್ರ ಸೇವೆ ಮಾಡೋಕ್ಕಾಗತ್ತೆ? ಮಾಡೋಕ್ಕಾಗಲ್ಲ. ಫಸ್ಟ್ ನಾವು ಸರಿಯಾಗಬೇಕು, ಕುಟುಂಬ ಸರಿಯಾಗಬೇಕು, ಆಮೇಲೆ ಎಲ್ಲನೂ ಸರಿಯಾಗೋದು. ಕುಟುಂಬನ ಸರಿ ಮಾಡಿಕೊಂಡು ಆಮೇಲೆ ಒಂದು ಮನಸ್ಸನ್ನು ಇಡಬೇಕು. ಫ್ಯಾಮಿಲಿ ಪವರ್ ಜಾಸ್ತಿ ನೋಡಿ. ಸಿಂಗಲ್ ಆಗಿದ್ದಾಗ, ನೀನು ದೇವರ ದಾರಿಯಲ್ಲಿ ಬೆಳೆದಾಗ ಅದೇ ಡಿಫ್ರೆಂಟು. ನೀನು ಯಾವಾಗ ಮ್ಯಾರೇಜ್ ಆಗ್ತೀಯೋ ಆವಾಗ ಹೆಂಡತಿ ಮಕ್ಕಳೆಲ್ಲ ಒಂದು ಮನಸ್ಸಿಂದ ಬರಬೇಕು. ಅಲ್ಲೂಯ್ಯ, ಇಷ್ಟು ದಿವಸ ಒಂದು ಮನಸ್ಸಿಂದ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ಮದುವೆ ಆಗಿದ್ಮೇಲೆ ಎಲ್ಲ ಒಂದು ಮನಸ್ಸಿಂದ ಬರಬೇಕು. ಆ ಒಂದು ಮನಸ್ಸಿಂದ ಬಂದಿಲ್ಲ ಅಂದರೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮೇ. ಫ್ಯಾಮ್ಲಿ ಪ್ರೇಯರ್, ಕುಟುಂಬ ಫ್ಯಾಮ್ಲಿ ಎಲ್ಲನೂ ಸಂತೋಷ ಸಮಾಧಾನದಿಂದ ಹೋಗ್ಬೇಕಂದಾಗ ನೀವು ಸೈತನ ಜಯಿಸ್ಬೋದು, ಲೋಕನ ಜಯಿಸ್ಬೋದು, ಎಲ್ಲನೂ ಜಯಿಸ್ಬೋದು. ಅಲ್ಲೇ ಇರೋದು ಪವರ್ಫುಲ್. ಆವಾಗ ಫ್ಯಾಮ್ಲಿ ಒನ್ನೆಸ್ ಬರಬೇಕು. ಆ ಒನ್ನೆಸ್ ಬರ್ದಿರ ನಿನ್ನ ದಾರಿ ನಾನು ನೋಡ್ಕೊತೀನಿ, ನಿನ್ನ ದಾರಿ ನಾನು, ದೇವ್ರ ಚಿತ್ರ ನೆರವೇರೋದಲ್ಲ, ದೇವ್ರಿಟ್ಟಿರೋ ಪ್ಲ್ಯಾನ್ ನೆರವೇರೋದಲ್ಲ. ನಿನ್ನ ಪ್ಲ್ಯಾನ್ ನೀನೇ ಇಟ್ಕೊಂಡು ಓಡಾಡ್ತೀಯ. ಆ ರೀತಿ ಇರಬಾರ್ದು. ಯಾವಾಗಲೂ ದೇವ್ರ ಮೆಚ್ಚಂಗಿರಬೇಕು. ನಾವು ಒಂದು ಮನಸ್ಸಾಗಿರಬೇಕು. ಒಂದು ಮನಸ್ಸಲ್ಲಿ ಒಂದು, ಆಚೆ ಒಂದು, ಆ ಥರ ಇರಬಾರ್ದು. ಎಲ್ಲನೂ ಕರೆಕ್ಟಾಗಿ ಒಂದು ಮನಸ್ಸಾಗಿ ಒಬ್ಬರು ತಿಳ್ಕೊಂಡು ಕುಟುಂಬನ ನಡೆಸಿದ್ರೆ ಆಶೀರ್ವಾದವಾಗಿರುತ್ತೆ. ಅಲೂಯ್ಯ, ಆ ರೀತಿ ಹೋಗ್ಬೇಕಂದ್ರೆ ದೇವರ ಆಶೀರ್ವಾದ. ಅಲೂಯ್ಯ. ಅದನ್ನೇ ಯೋಸುವ 24:5 ಹೇಳಿದಾಗ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವುದು ಅಂದನು. ನೋಡಿದ್ರಾ? ಇಲ್ಲಿ ಯೋಸುವ ಯಾರ್ಯಾರು ಯಾವ ದೇವರನ್ನು ನೀವು ಸೇವಿಸ್ತೀರಾ, ಯಾರ್ಯಾರು ಏನು ಹೇಳ್ತಿದ್ದಾಗ ಅವಾಗ ಯೋಸುವ ಹೇಳ್ತಾರೆ, ನಾನು ನನ್ನ ಮನೆಯವರು ಯೆಹೋವನೇ ಸೇವಿಸುವರು. ಮನೆಯವರು ಎಲ್ಲ ಸೇರಿ ದೇವರನ್ನ ಸೇವಿಸಬೇಕು. ಅದೇನೇ ದೇವರ ಚಿತ್ತ. ಆ ರೀತಿ ಇದ್ದ ಮಾತ್ರನೇ ಫ್ಯಾಮ್ಲಿ ಆಶೀರ್ವಾದ ಇರುತ್ತೆ. ಅದೇನೇ 2 ಸಾಮ್ಯಗಳು 7:29 ದೇವರ ಆಶೀರ್ವಾದ ಸದಾ ಕಾಲನೂ ಮನೇಲಿ ಇರುತ್ತದೆ. ಆ ಮನೇಲಿ ಶಾಪ ಇರಬಾರ್ದು, ಜಗಳ ಇರಬಾರ್ದು, ಕುಡಿತನ ಎಲ್ಲ ಪಾಪಗಳೆಲ್ಲ ಮನೇಲಿ ಬರಬಾರ್ದು. ಮನೆ ಆಶೀರ್ವಾದ ಇರಬೇಕು, ಪರಿಶುದ್ಧವಾಗಿರಬೇಕು, ದೇವರ ಮೆಚ್ಚಂಗೆ ಇರಬೇಕು. ದೇವರೇ ಆ ಮನೆಯಲ್ಲಿ ಆಳಿಗೆ ಮಾಡೋರಾಗಿರ್ಬೇಕು. ಅಲ್ಲೂಯ್ಯ. ಅವಾಗ ದೇವರೇ ಆ ಮನೇಲಿ ಇದ್ದಾಗ ಎಷ್ಟು ಆಶೀರ್ವಾದ ಇರುತ್ತೆ ಅಲ್ವಾ? ದೇವರು ಇರೋ ಮನೆಯಲ್ಲಿ ಸಿನಿಮಾ ಹಾಡುಗಳನ್ನ ಆಡ್ಕೊಂಡು ಮನೇಲಿ ಬಂದು ಇದು ಈ ಥರ ಶಬ್ದಗಳು ಬರ್ತಾ ಇದ್ರೆ ಚೆನ್ನಾಗಿರುತ್ತೆ. ಮನೇಲಿ ರಕ್ಷಣೆಯಿಂದ ಶಬ್ದ ಬರ್ತಾ ಇರಬೇಕು. ಅಲ್ಲೂಯ್ಯ. ಅದನ್ನೇ ಕೀರ್ತನೆ 118:15 ವಾಕ್ಯ ಹೇಳ್ತಾ ಇದೆ. ಅವಾಗ ನೀತಿವಂತನು ರಕ್ಷಣೆ ಶಬ್ದ ಬಂದು ಮನೇಲಿ ಬರ್ತಾ ಇರಬೇಕಂದ್ರೆ ಆ ಮನೆಯಲ್ಲಿ ದೇವರ ಆಶೀರ್ವಾದ ಇರುತ್ತೆ. ಸದಾಕಾಲ ಆಗಿರಬೇಕು. ಅಲ್ಲೂಯ್ಯ. ಅವಾಗನೇ ನಾವು ದೇವರನ್ನು ಸೇವಿಸ್ತೇವೆ. ನಾನಿನ ಮನೆಯವರು ದೇವರನ್ನು ಸೇವಿಸ್ತೇವೆ ಅಂತ ಈ ವಾಕ್ಯ ಹೇಳ್ತಾ ಇದೆ. ಆವಾಗ ನಮ್ಮ ಗೂಡಾರ ಆಶೀರ್ವಾದ ಇರಬೇಕು. ಅಲ್ಲೂಯ್ಯ. ಅವಾಗ ನಾವು ನಮ್ಮ ಮನೆಯವರು ದೇವರನ್ನು ಸೇವಿಸಬೇಕು. ಫ್ಯಾಮ್ಲಿಂದಾಗ ಇಷ್ಟು ಆನಂದವಾಗಿ ಹೋದಾಗನೇ ಚೆನ್ನಾಗಿರುತ್ತೆ. ದೇವ್ರನ್ನ ಮಹಿಮೆ ನಡೆಸ್ತಾರೆ. ದೇವ್ರ ಸಮಾಧಾನ ಪ್ರಾರ್ಥಿಸೋಣ ಬನ್ನಿ. ಹಲ್ಲೆಲೂಯಾ. ಯೇಸುವೇ, ನೀನಿಲ್ಲದೆ ನನಗೆ ಯಾರು ಉಂಟು? ಹಲ್ಲೆಲೂಯಾ. ನಿಮಗೆ ಸ್ತೋತ್ರ ಅಪ್ಪ. ಸರ್ವಶಕ್ತಿ ದೇವರೇ ನಿಮಗೆ ಸ್ತೋತ್ರ. ಯೇಸುವೇ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ, ನೀವು ನಮ್ಮ ಜೊತೆಲಿ ಇದ್ದೀರಾ. ನಿಮ್ಮ ಪ್ರಸನ್ನಿಂದ ನಿಮ್ಮ ಮಹಿಮೆ ನಡೆಸೋ ದೇವರೇ ಅಪ್ಪ. ಈ ವಾಕ್ಯ ಕರ್ತನೆ, ಈ ಬ್ಲೆಸ್ಸಿಂಗ್ ಅಪ್ಪ, ಈ ಕುಟುಂಬ ಆಶೀರ್ವಾದ ಅಪ್ಪ ಎಲ್ಲ ಮನೇಲಿ ತುಂಬಿರಲಪ್ಪ. ಕೇಳೋರಿಗೆ ಎಲ್ಲರಿಗೂ ಆಶೀರ್ವಾದ ಇರಲಿ. ಫ್ಯಾಮ್ಲಿ ಗಂಡ ಹೆಂಡತಿ ಮಕ್ಕಳು ಅಪ್ಪ ಸದಾ ಕಾಲನು ಆಶೀರ್ವಾದವಾಗಿ ಬೆಳಿಬೇಕಂದ್ರೆ ನೀವು ವಾಕ್ಯದಲ್ಲಿ ಬೆಳಿಬೇಕು. ಒಂದು ಮನಸ್ಸಿಂದ ಹೋಗಬೇಕು ಅಪ್ಪ. ನೀನು ಆರಾಧಿಸಬೇಕು ಅಪ್ಪ, ನಿಮ್ಮನ್ನೇ ಸೇವಿಸಬೇಕು. ಆ ರೀತಿ ಒಂದು ಕೃಪೆ ಕೊಡಬೇಕಂತ ಬೇಡ್ತೀನಪ್ಪ. ಈ ಲೈವ್ ನೋಡೋರು ಅಪ್ಪ, ಇನ್ನು ಮುಂದಕ್ಕೂ ನೋಡೋರು ಎಲ್ಲರನ್ನೂ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನಿಮ್ಮ ವಾಕ್ಯ ಕಿರಿಯ ಮಾಡಿರಿ.
ಹಾಗೆ ನಡೆಸಿದ್ದೇವರೆ. ಯೇಸುವೇ ನಿಮಗೆ ಸ್ತೋತ್ರಪ್ಪ. ಹಲ್ಲೆಲೂಯ. ನಿಮಗೆ ಸ್ತೋತ್ರ. ಹಲ್ಲೆಲೂಯ. ಸರ್ವಶಕ್ತಿ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ನಿಮಗೆ ವಾಕ್ಯ ನಮ್ಮಲ್ಲಿ ಕೊಟ್ಟಿದ್ದ ಸ್ತೋತ್ರ ಅಪ್ಪ. ನಮ್ಮ ಮನೆ ನಿಮ್ಮನ್ನ ಸ್ತುತಿಸಬೇಕು, ನಮ್ಮ ಮನೆಯಲ್ಲಿ ರಕ್ಷಣೆ ಇರಬೇಕು. ಕುಟುಂಬ ಸಮೇತ ಒಂದು ಮನಸ್ಸಿಂದ ಅಪ್ಪ ಆರಾಧಿಸಿ ಒಂದು ಮನಸ್ಸಿಂದ ಜೀವನ ಮಾಡಬೇಕು ಅಪ್ಪ. ಆಶೀರ್ವಾದ ತುಂಬಿಸಿ ನಡೆಸಿದ್ದೇವರೇ, ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ನೀವು ಪಾದದಲ್ಲಿ ಒಪ್ಪಿಸ್ತೀನಿ, ಮಹಿಮೆ ನಡೆಸಿದ್ದೇವರೇ. ಯೇಸುವಿನ ನಾಮದಲ್ಲಿ ಬಿಡ್ತೀನಿ ದೇವರೇ, ಆಮೇನ್. ನನ್ನ ಮನೆಯವನು ಕೊಂಡಾಡು, ನನ್ನ ಸರ್ವಂದನೇ ಆತನ ಖರೀದಿಸಿ. ನನ್ನ ಮನೆಯವನು ಕೊಂಡಾಡು, ಆತನ ಮಾಡಿದ ಉಪಕಾರನೊಂದನ್ನು ಮರಿಬೇಡ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಪರಿಶುದ್ಧ ಆಯ್ಕೆಯನ್ನು ಸದಾಕಾಲ ಮುಂದೆ ಎಂದೆಂದಿಗೂ ಇರಲಿ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.